Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕ್ಲಾಸಸ್ ಅಪ್ಕಮಿಂಗ್ KPSC, KPTCL, KEA ಯಾವುದೇ ಒಂದು ಎಕ್ಸಾಮ್ ಇರಲಿ, ರೈಟ್. ಸೊ ಯಾವುದೇ ಒಂದು ಎಕ್ಸಾಮ್ ಇರಲಿ, ಅದು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಯಾವುದೇ ಎಕ್ಸಾಮ್ ಇರಲಿ, ಗೇಟ್ SSC ಯಾವುದೇ ಒಂದು ಎಕ್ಸಾಮ್ ಇರಲಿ, ಆ ಎಕ್ಸಾಮ್ಸ್ಗೆ ಈ ಕ್ಲಾಸಸ್ ಎಲ್ಲ ಹೆಲ್ಪ್ಫುಲ್ ಆಗೋದಿದೆ. ಸೊ ಸರ್ವೇಯಿಂಗ್ MCQ ಕ್ಲಾಸು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಸರ್ವೇಯಿಂಗ್ ಅಲ್ಲಿ ಏನು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಜನರಲ್ ಏನಿರುತ್ತೆ, ಫಸ್ಟ್ ಇಂಟ್ರಡಕ್ಷನ್ ಪಾರ್ಟ್ ಏನಿರುತ್ತೆ ಅದ್ರ ಬಗ್ಗೆ ಯಾವ ಟೈಪ್ ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ಸ್ ಬಂದಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್ದು ಎಕ್ಸ್ಪ್ಲನೇಷನ್. ಬಟ್ ಈಗ ನೆಕ್ಸ್ಟ್ ಏನಂದ್ರೆ, ಒಂದು ಯುನಿಕ್ ವೇ ಅಲ್ಲಿ ನಾವು ಇವತ್ತಿಂದ ಸ್ಟಡಿ ಮಾಡೋಣ. ಏನಂತಂದ್ರೆ, ಈಗ ಒಂದು ಕ್ವಶನ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಇದೆಯಲ್ಲ, ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿಂದ ಈಗ ಈ ಕ್ವಶನ್ ಗೆ ಆನ್ಸರ್ ಏನಿರುತ್ತೆ, ವಾಟ್ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್, ವಿ ವಿಲ್ ಫೈಂಡ್ ದಟ್ ಒನ್ ಫಸ್ಟ್, ಅಂಡ್ ಆಫ್ಟರ್ ದಟ್ ದ ರಿಮೈನಿಂಗ್ ಆಪ್ಷನ್ಸ್ ಆನ್ಸರ್ಸ್ ಆಲ್ಸೋ ವಿ ವಿಲ್ ಡಿಸ್ಕಸ್ ದ ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಸೊ ಇದ್ರದ್ದು ಎಲ್ಲದ್ರದ್ದು ಎಕ್ಸ್ಪ್ಲನೇಷನ್ ನಾನೇನಂತಂದ್ರೆ ನಾನು ಇಲ್ಲಿ ಬರಿತೀನಿ ಮತ್ತೆ ನನ್ನ ಕಡೆಯಿಂದ ನಾನು ಹೇಳ್ತೀನಿ. ಸೊ ನೀವೇನ್ ಮಾಡ್ಬೇಕಂದ್ರೆ, ಇವತ್ತಿಂದ ಈ ಕ್ಲಾಸ್ ಏನ್ ನೋಡ್ತಾ ಇದೀರಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಶಾರ್ಟ್ ನೋಟ್ಸ್ ನಿಮಗೆ ಬರೆಯೋದಿದ್ರೆ, ಇಲ್ಲ ನಿಮ್ಮ ಶಾರ್ಟ್ ನೋಟ್ಸ್ ಬರ್ದಿರೋದಿದ್ರೆ ನಿಮ್ ಪಕ್ಕ ಇಟ್ಕೊಂಡ್ಬಿಟ್ಟು MCQ ಕ್ಲಾಸ್ ನ ನೋಡಿ. ಯಾವ್ದಾದ್ರು ಒಂದು ಹೊಸ ಪಾಯಿಂಟ್ ಇದ್ರೆ ನಾನು ಹೇಳ್ಕೊಡ್ತೀನಿ, ಅದನ್ನ ನೀವು ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ, ರೈಟ್. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀವು ಕೇಳಿರೋದು ಸ್ವಲ್ಪ ಜಾಸ್ತಿ ನಾನು ಹೇಳ್ಬೋದು. ನೋಡಿ, ಇಲ್ಲಿ ನಾನು ಬರೆದ್ರೆ ಸ್ವಲ್ಪ ಏನಂತಂದ್ರೆ ಒಂದೆರಡು ಅಕ್ಷರ ಕಮ್ಮಿ ಬರಿಬಹುದು, ಬಟ್ ನಾನು ಬಾಯಿಂದ ಫಾಸ್ಟ್ ಆಗಿ ಹೇಳ್ಬೋದು. ಸೊ ಅದಕ್ಕೆ ಈ ತರ ಒಂದು ಹೊಸ ಯುನಿಕ್ ಟೆಕ್ನಿಕ್ಸ್ ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಎಲ್ಲರದು ಸಪೋರ್ಟ್ ನಮಗ್ ಬೇಕು. ಅದಕ್ಕೆ ಸೊ ಎಲ್ಲರೂ ಕೋಆಪರೇಟಿವ್ ಮಾಡ್ತೀರಾ ಅಂತ ತಿಳ್ಕೊಂಡ್ಬಿಟ್ಟು ಇವತ್ತಿನ ಈ ಫಸ್ಟ್ ಕ್ಲಾಸು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವ್ದಿದೆ ಕ್ಲಾಸ್? ಇದು ಸರ್ವೇಯಿಂಗ್ MCQ ಕ್ಲಾಸ್. ಸೊ ಈ ಕ್ವಶನ್ಸ್ ಎಲ್ಲಿಂದ ಬಂದಿದೆ? ಗೇಟ್, ESC, KPSC, KPTCL ಏನಂದ್ರೆ SSC ಅಲ್ಲಿ ಬಂದಿರೋ ಕ್ವಶನ್ಸ್ ಇವೆಲ್ಲ ಇದೆ, ಸರಿನಾ? ಸೊ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಿತ್ತು, ಇದು ಫಸ್ಟ್ ಕ್ಲಾಸ್ ಇತ್ತು, ಅದಕ್ಕೆ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್ ಏನಿದೆ ನೋಡೋಣ, ರೈಟ್. First question, the survey in which the curvature of earth, right, ನೋಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್, curvature of the earth, right, curvature of earth is taken into account is called as. so curvature of the earth ನ ಕನ್ಸಿಡರ್ ಮಾಡಿದ್ರೆ ಯಾವ್ದಾಗುತ್ತೆ ಆನ್ಸರ್? ಇದ್ರದ್ದು ಜಿಯೋಡೆಟಿಕ್ ಸರ್ವೆ ಅಂತ ಅಂತೀವಿ, ರೈಟ್. ವಾಟ್ ಯು ಮೀನ್ ಬೈ curvature of the earth? ಈಗ ಫಾರ್ ಎಕ್ಸಾಂಪಲ್, ಈಗ ಇದು ಒಂದು ನಮ್ದು ಗ್ಲೋಬ್ ಇದೆ. ಸೊ ಇದು ನಮ್ದು ನೀವು ಒಂದು ಗ್ರೇಟ್ ಸರ್ಕಲ್ಸ್ ಅಂತ ಕೇಳಿರ್ಬೋದು. ಸೊ ಗ್ರೇಟ್ ಸರ್ಕಲ್ಸ್ ನೀವು ಹೊಡೆದಾಗ, ಸೊ ಅಲ್ಲಿ ಕರ್ವೇಚರ್ ಯಾವ ತರ ಇದೆ ಅಂದ್ರೆ ನಮ್ದು ಸ್ಟ್ರೈಟ್ ಆಗಿಲ್ಲ, ರೈಟ್. ಸೊ ಈಗ ಇದರಲ್ಲಿ ಎರಡು ಬರುತ್ತೆ, ಒಂದು ಪ್ಲೇನ್ ಸರ್ವೆ ಬರುತ್ತೆ, ಇನ್ನೊಂದು ಜಿಯೋಡೆಟಿಕ್ ಸರ್ವೆ ಬರುತ್ತೆ. ನಾನು ಇಲ್ಲಿ ಬರಿತೇನೆ ನೋಡಿ, ಪ್ಲೇನ್ ಸರ್ವೆ ಆಯ್ತಾ. ಅದಾದ್ಮೇಲೆ ಜಿಯೋಡೆಟಿಕ್ ಸರ್ವೆ. ಸೊ ಪ್ಲೇನ್ ಸರ್ವೆ ಅಂದ್ರೆ ಏನು? ಫಸ್ಟ್ ನೋಡಿ, ಸರ್ಫೇಸ್ ಆಫ್ ದಿ ಅರ್ತ್ ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ರೈಟ್. ಮೀನ್ ಸರ್ಫೇಸ್ ಆಫ್ ದಿ ಅರ್ತ್, ಮೀನ್ ಸರ್ಫೇಸ್ ಆಫ್ ಅರ್ತ್ ನಾಟ್ ಕನ್ಸಿಡರ್ಡ್, ರೈಟ್. ನಾಟ್ ಕನ್ಸಿಡರ್ಡ್, ಹಿಯರ್ ಕನ್ಸಿಡರ್ಡ್, ರೈಟ್. ಮೀನ್ ಸರ್ಫೇಸ್ ಆಫ್ ದಿ ಅರ್ತ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್, ಇಷ್ಟೇ ಬರೀತೀನಿ ನಾನು, ಗೊತ್ತಾಯ್ತಾ? ಓಕೆ. ಸೊ ಇದು ಫಸ್ಟ್ ಡಿಫರೆನ್ಸ್, ಯಾವುದು? ಪ್ಲೇನ್ ಸರ್ವೆ ಮತ್ತೆ ಜಿಯೋಡೆಟಿಕ್ ಸರ್ವೆ. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಬರುತ್ತೆ, ಪ್ಲೇನ್ ಸರ್ವೆ ಅಲ್ಲಿ ಇದೇನಿರುತ್ತೆ ಅಂದ್ರೆ ಇದು ಸ್ಮಾಲ್ ಏರಿಯಾಗಿರುತ್ತೆ. ಸ್ಮಾಲ್ ಏರಿಯಾ ಅಂದ್ರೆ ಎಷ್ಟು? ಈಗ ಸ್ಮಾಲ್ ಏರಿಯಾ ಅಂದ್ರೆ ಅದರ ಏರಿಯಾನು ಬೇಕಲ್ಲ. ಸೊ ಲೆಸ್ ದೆನ್ 195.5 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇತ್ತಂದ್ರೆ ಅದಕ್ಕೆ ಪ್ಲೇನ್ ಸರ್ವೆ ಅಂತೀವಿ. ಸೊ ಇದಕ್ಕಿಂತ ಜಾಸ್ತಿ ಇದ್ರೆ ಮೋರ್ ದೆನ್, ರೈಟ್. ಸೊ ಇದಕ್ಕೆ ಲಾರ್ಜ್ ಏರಿಯಾ ಅಂತ ಅನ್ಬೋದು, ಲಾರ್ಜ್ ಏರಿಯಾ. ಸೊ ಲಾರ್ಜ್ ಏರಿಯಾ ಅಂತಂದ್ರೆ ಮೋರ್ ದೆನ್ 195.5 ಕಿಲೋಮೀಟರ್ ಸ್ಕ್ವೇರ್, ಗೊತ್ತಾಯ್ತಾ? ಇದು ಜಿಯೋಡೆಟಿಕ್ ಸರ್ವೆ. ಥರ್ಡ್ ಪಾಯಿಂಟ್ ಏನ್ ಬರುತ್ತೆ ಪ್ಲೇನ್ ಸರ್ವೆ ಅಂತಂದ್ರೆ ಲೆಸ್ ಅಕ್ಯುರೇಟ್. ಇದು ಅಕ್ಯುರೇಟ್ ಇರೋದಿಲ್ಲ, ದಿಸ್ ಈಸ್ ಲೆಸ್ ಅಕ್ಯುರೇಟ್ ಅಂಡ್ ದಿಸ್ ಒನ್ ಈಸ್ ಮೋರ್ ಅಕ್ಯುರೇಟ್, ಗೊತ್ತಾಯ್ತಾ? ಸೊ ಇದು ನಾನು ಅಲ್ಲಿನೂ ಟ್ಯಾಬ್ಲೆಟ್ ಕಾಲಮ್ ಹಾಕಿ ಹೇಳ್ಬೋದು, ಬಟ್ ಅದಕ್ಕಿಂತ ಹಿಂಗೆ ಹೇಳ್ಕೊಂಡು ನಿಮಗೆ ಹೇಳಿದ್ರೆ ನಿಮಗೂ ಸ್ವಲ್ಪ ಅರ್ಥ ಆಗುತ್ತೆ, ನೀವು ಕೇಳೋಕ್ಕೂ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್, ಇದು ಸ್ಟ್ರೈಟ್ ಲೈನ್ ಆಗುತ್ತೆ. ಸೊ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಇದೇನಾಗುತ್ತೆ, ಇದು ಆರ್ಕ್ ಆಗುತ್ತೆ, ಗೊತ್ತಾಯ್ತಾ? ಈ ತರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ ಇದರಲ್ಲಿ? ಸೊ ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಪ್ಲೇನ್ ಸರ್ವೆಂಗು?
ಪ್ಲೇನ್ ಸರ್ವೇಯಿಂಗ್ ಬಂದ್ಬಿಟ್ಟು ಬ್ರಿಡ್ಜು ಡ್ಯಾಮ್ಗೆ ಯೂಸ್ ಮಾಡ್ತಾರೆ, ಬ್ರಿಡ್ಜು ಡ್ಯಾಮು ರೈಟ್, ಇದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ. ಹೈವೇಗ್ನು ಯೂಸ್ ಮಾಡ್ತಾರೆ, ಹೈವೇ ಪ್ಲೇನ್ ಸರ್ವೆ. ಅದೇ ಜಿಯೋಡೆಟಿಕ್ ಸರ್ವೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಕಂಟ್ರೋಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇರುತ್ತೆ. ಕಂಟ್ರೋಲ್ ಪಾಯಿಂಟ್ಸ್ ಅಂದ್ರೆ ಏನು ಗೊತ್ತಾ? ಈಗ ಪ್ಲೇನ್ ಸರ್ವೆ ಮಾಡೋಕೆ ಕಂಟ್ರೋಲ್ ಪಾಯಿಂಟ್ಸ್ ಅಂದ್ರೆ ನಾವು ಬೆಂಚ್ ಮಾರ್ಕ್ ಅಂತೀವಿ ನೋಡಿ, ಟೆಂಪ್ರರಿ ಬೆಂಚ್ ಮಾರ್ಕ್ಸ್, ಅದನ್ನ ಕಂಟ್ರೋಲ್ ಪಾಯಿಂಟ್ಸ್ ನಾವು ಎಸ್ಟಾಬ್ಲಿಷ್ ಮಾಡೋಕೆ. ಸೊ ಇವು ನನಗೆ ಈ ಪಾಯಿಂಟ್ಸ್ ಬೇಕಾಗುತ್ತೆ, ಗೊತ್ತಾಯ್ತಾ? ಅದೇ ಜಿಯೋಡೆಟಿಕ್ ಸರ್ವೇಯಿಂಗ್, ಗೊತ್ತಾಯ್ತಾ? ಸೊ ಜಿಯೋಡೆಟಿಕ್ ಸರ್ವೇಯಿಂಗ್ ಬಗ್ಗೆ ಗೊತ್ತಾಯ್ತು, ಪ್ಲೇನ್ ಸರ್ವೇಯಿಂಗ್ ಬಗ್ಗೆ ಗೊತ್ತಾಯ್ತು. ಈಗ ಇನ್ನೊಂದಿದೆ ಇಲ್ಲಿ, ಇನ್ನೊಂದು ಏನಿದೆ ಇಲ್ಲಿ, ರೈಟ್. ಸೊ ಇನ್ನೊಂದು ಏನಿದೆ, ಇನ್ನೊಂದು ಬಂದ್ಬಿಟ್ಟು ಹೈಡ್ರೋಗ್ರಾಫಿಕಲ್ ಸರ್ವೆ, ಟೋಪೋಗ್ರಾಫಿಕಲ್ ಸರ್ವೆ ಅಂತ ಇದೆ. ಸೊ ಇಲ್ಲಿ ನೋಡಿ, ಹೈಡ್ರೋಗ್ರಾಫಿಕ್ ಸರ್ವೆ ಅಂದ್ರೆ ಏನು ಅಂತ ಹೇಳ್ತೇನೆ ನೋಡಿ. ಸೊ ಈ ಸರ್ವೆ ಯಾಕೆ ಮಾಡ್ತೀವಿ ಅಂದ್ರೆ, ಇದು ಏನ್ ಮಾಡುತ್ತೆ, ಮೇಜರ್ಲಿ ವಾಟರ್ ಬಾಡೀಸ್ ನ ಡೀಲ್ ಮಾಡುತ್ತೆ. ವಾಟರ್ ಬಾಡೀಸ್ ನ ಏನ್ ಮಾಡುತ್ತೆ ಇದು, ವಾಟರ್ ಬಾಡೀಸ್ ಅದ್ರ ಬಗ್ಗೆ ಸರ್ವೆ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಯಾವುದು? ಹೈಡ್ರೋಗ್ರಾಫಿಕ್ ಸರ್ವೆ. ವಾಟರ್ ಬಾಡೀಸ್, ಟು ಸ್ಟಡಿ ಅಬೌಟ್ ದ ಡೀಲ್ಸ್ ವಿತ್ ದ ವಾಟರ್ ಬಾಡೀಸ್ ಲೈಕ್ ಸ್ಟ್ರೀಮ್ಸ್ ಅಂಡ್ ಲೇಕ್ಸ್, ಆಯ್ತಾ? ಅದಾದ್ಮೇಲೆ ಸೊ ಇದನ್ನ ಇನ್ನೊಂದು ಹೆಸರು ಅಂತೀವಿ, ರೈಟ್? ಇದನ್ನ ಬ್ಯಾಥಮೆಟ್ರಿಕ್ ಸರ್ವೇಯಿಂಗ್ ಅಂತಾನು ಅಂತೀವಿ, ಆರ್ ಬ್ಯಾಥಮೆಟ್ರಿಕ್ ಸರ್ವೆ, ಗೊತ್ತಾಯ್ತಾ? ಬ್ಯಾಥಮೆಟ್ರಿಕ್ ಸರ್ವೆನು ಇದಕ್ಕೆ ನಾವು ಅಂತೀವಿ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಇದಕ್ಕೆ ಯಾಕೆ ಸೆನ್ಸರ್ಸ್ ಯೂಸ್ ಮಾಡ್ತಾ ಇದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಹೈಡ್ರೋಗ್ರಾಫಿಕಲ್ ಸರ್ವೆಲ್ ಏನ್ ಮಾಡ್ತಾರೆ, ಸೆನ್ಸರ್ಸ್, ಎಲೆಕ್ಟ್ರಾನಿಕ್ ಸೆನ್ಸರ್ಸ್ ನ ಯೂಸ್ ಮಾಡ್ತಾರೆ ಫಾರ್ ಶಾಲೋ ವಾಟರ್, ಸ್ಟ್ರೀಮ್ಸ್, ಲೇಕ್ಸ್ ಏನಿರುತ್ತೆ. ಸೊ ಅದು ಯಾಕೆ ಮಾಡ್ತಾರೆ ಅಂದ್ರೆ, ಅಕ್ವಾಟಿಕ್ ಲೈಫ್ ಏನಿರುತ್ತೆ ಕೆಳಗಡೆ, ಸೊ ಅದರದ್ದು ಈಗ ನೀವು ಏನೇ ಒಂದು ಕೆಲಸ ಮಾಡ್ಬೇಕಂತಿದ್ರೆ, ಡೆವಲಪ್ಮೆಂಟ್ ವರ್ಕು, ಮೈನಿಂಗ್ ವರ್ಕು, ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು, ಏನೇನಿಲ್ಲ ಅದನ್ನ ನಾವು ಈ ಹೈಡ್ರೋಗ್ರಾಫಿಕಲ್ ಸರ್ವೆಯಲ್ಲಿ ನೋಡ್ಬೋದು, ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು, ಇದಿಷ್ಟು ಬಂದ್ಬಿಟ್ಟು ಹೈಡ್ರೋಗ್ರಾಫಿಕ್ ಸರ್ವೆ. ಟೋಪೋಗ್ರಾಫಿಕ್ ಅಂದ್ರೆ ಏನು? ಟೋಪೋಗ್ರಾಫಿಕ್. ಸೊ ಟೋಪೋಗ್ರಾಫಿಕ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ಇವಾಗ. ಸೊ this type of survey is conducted, where it is conducted to locate the natural and artificial features present on the earth surface, right? Natural and artificial features presents on the earth, ಅಂದ್ರೆ ಈಗ ಮೌಂಟೇನ್ಸ್ ಇರುತ್ತೆ, ಫಾರೆಸ್ಟ್ ಇರುತ್ತೆ, ಇದನ್ನ ತೋರ್ಸೋಕೆ, ಇದನ್ನ ಐಡೆಂಟಿಫೈ ಮಾಡೋಕೆ ಟೋಪೋಗ್ರಾಫಿಕಲ್ ಸರ್ವೆನ ಯೂಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್? ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಕರ್ವೇಚರ್ ಆಫ್ ದಿ ಅರ್ತ್ ನಾವು ತಗೊಂಡಾಗ ಏನಾಗುತ್ತೆ, ಅದು ಏನಾಗುತ್ತೆ ಹೇಳಿ, ಅದು ಜಿಯೋಡೆಟಿಕ್ ಸರ್ವೆ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ಗೊತ್ತಾಯ್ತಾ? 4 ಸರ್ವೆನ ಎಕ್ಸ್ಪ್ಲೇನ್ ಮಾಡಿದೀನಿ, ಈ ತರಾನೇ ನಾವು ಕ್ಲಾಸ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕೇಲ್ ಇಸ್ ದ ಸ್ಮಾಲೆಸ್ಟ್ ಒನ್? ನೋಡಿ, ಇದರಲ್ಲಿ ಸ್ಕೇಲ್ ಯಾವುದು ಚಿಕ್ಕದಿದೆ ಅಂತ ಕೇಳ್ತಾ ಇರೋದು. ಇದಕ್ಕೆ ನೀವು ಏನು ಫಸ್ಟ್ ಗೊತ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದಂದ್ರೆ, ರಿಪ್ರೆಸೆಂಟೇಟಿವ್ ಸ್ಕೇಲ್, ಆಯ್ತಾ? RF ಅಂತ ಅಂತೀವಲ್ಲ, ರೈಟ್? ಇಲ್ಲಿ ಬರ್ದಿದಿರೋದು RF, ರಿಪ್ರೆಸೆಂಟೇಟಿವ್ ಸ್ಕೇಲ್ ಅಂದ್ರೆ ಅನ್ಲೆಸ್ ಅದರ್ವೈಸ್ ಸ್ಪೆಸಿಫೈಡ್ ದ ಡೈಮೆನ್ಷನ್ಸ್ ಏನಿರುತ್ತೆ, ರೈಟ್? ಇಲ್ಲಿ ನೋಡ್ಬೋದು ನೀವು, 1 ಸೆಂಟಿಮೀಟರ್ ಇಸ್ಕೊಲ್ ಟು 50 ಮೀಟರ್ ಇದೆ. ಸೊ ಇದಕ್ಕೆ ಏನಂತಾರೆ, ಇದಕ್ಕೆ ಇಂಜಿನಿಯರ್ ಸ್ಕೇಲ್ ಅಂತ ಅಂತೀವಿ. ಸೊ ಇದು ಏನಿದೆ, ಇದು RF, ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್. ಅಂದ್ರೆ ಇದು ಏನ್ ಕೊಟ್ಟಿರ್ತಾರೆ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆನ್ ಶೀಟ್ ಈಕ್ವಲ್ಸ್ ಟು 5000 ಇದೆಯಾ, 50,000 ಮೀಟರ್ಸ್ ಆರ್ ಕಿಲೋಮೀಟರ್ಸ್ ಆನ್ ದ ಗ್ರೌಂಡ್ ಅಂತ ಅನ್ಬೋದು. ಸೊ ಈಗ ಇಲ್ಲಿ ಕೇಳ್ತಾ ಇರೋದು ಅದಲ್ಲ, ಇಲ್ಲಿ ಕೇಳ್ತಾ ಇರೋದು ಅವ್ರೇನು, ಸ್ಮಾಲೆಸ್ಟ್ ಯಾವ್ದಿದೆ ಅಂತ ಅವರು ಕೇಳ್ತಾ ಇರೋದು, ರೈಟ್? ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇದನ್ನ ಫಸ್ಟ್ ನೀವು ಕನ್ವರ್ಟ್ ಮಾಡ್ಕೊಂಡು ನೋಡಿ. ಕನ್ವರ್ಟ್ ಮಾಡ್ಕೊಂಡು ನೋಡಿದಾಗ ಎಲ್ಲ RF ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಬಹುದು, ಇಲ್ಲ ಡೈರೆಕ್ಟ್ ಆಗಿ ನೋಡಿ ಇದು. ಸೊ ಇದನ್ನ ಕನ್ವರ್ಟ್ ಮಾಡಿದಾಗ 1/, ಇದು ಎಷ್ಟಾಗುತ್ತೆ, 1/, ರೈಟ್? ಇದು 50,000 ಆಗುತ್ತೆ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಾಗುತ್ತೆ, 1/5000 ಅಲ್ಲ ಇದು. ಸೊ ಇದನ್ನ ನೀವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. 5000 ಮೀಟರ್ನ ಸೆಂಟಿಮೀಟರ್ ಮಾಡ್ಕೊಂಡ್ರೆ ಸೊ 5 ಬರುತ್ತೆ. ಓಕೆ, ಇಷ್ಟು ಬರುತ್ತೆ, ಇದು RF. ಥರ್ಡ್ ಒನ್ ಏನ್ ಬರುತ್ತೆ, ಥರ್ಡ್ ಒನ್ 1:5,000, ರೈಟ್? 50 ಮೀಟರ್ ಇದೆ, ಅದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡಾಗ ಇದನ್ನು ಡೈರೆಕ್ಟ್ ಆಗಿ ನಾನು ಬರಿತೀನಿ, 1:50,000,
ಗೊತ್ತಾಯ್ತಾ. ಸೊ ಇದರಲ್ಲಿ ಈಗ ಸ್ಮಾಲೆಸ್ಟ್ ಒನ್ ಯಾವ್ದಿದೆ, ಸೊ 1 ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಈಗ ಸಿಂಪಲ್ ಆಗಿರೋದು ಬರಿತೀನಿ ಇಲ್ಲಿ, ಹೈಯರ್ ದ representative fraction, right, higher the representative fraction value, larger the scale, ಗೊತ್ತಾಯ್ತಾ. ಸ್ಕೇಲು ಲಾರ್ಜ್ ಆಗುತ್ತೆ, ಲಾರ್ಜರ್ ದ ಸ್ಕೇಲು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, 1/1000 ಅಂತ ಇತ್ತು ಅಂತ ತಿಳ್ಕೊಳ್ಳಿ, ರೈಟ್. ಈ ಸ್ಕೇಲು ಯಾವ್ದಕ್ಕಿಂತ ಲಾರ್ಜ್ ಇರುತ್ತೆ, 1/10,000, ಹೌದಾ. 10,000 ಆರ್ 1 lakhsಗಿಂತ ಜಾಸ್ತಿ ಇರುತ್ತೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಿದ್ರೆ ಹೇಳ್ತೀನಿ ನೋಡಿ. 1000 ಮೀಟರ್ ನೀವು ಗ್ರೌಂಡ್ ಮೇಲೆ ಮೆಜರ್ ಮಾಡಿದ್ದೀರಾ, ರೈಟ್. ಗ್ರೌಂಡ್ ಮೇಲೆ 1000 ಮೀಟರ್ ಮೆಜರ್ ಮಾಡಿದ್ದೀರಾ. ಈ 1000 ಮೀಟರ್ ನೀವು ಶೀಟ್ ಮೇಲೆ ಡ್ರಾ ಮಾಡ್ಬೇಕಂದ್ರೆ 1 ಸೆಂಟಿಮೀಟರ್ ಡ್ರಾ ಮಾಡ್ತಾ ಇದ್ದೀರಾ. ಅದೇ ಇದರಲ್ಲಿ 10,000 ಮೀಟರ್ನ ಮೆಜರ್ ಮಾಡಿ 1 ಸೆಂಟಿಮೀಟರ್ನ ಶೀಟ್ ಮೇಲೆ ಮೆಜರ್ ಮಾಡ್ತಾ ಇದ್ದೀರಾ. ಸೊ ಯಾವುದು ದೊಡ್ಡದಾಯ್ತು, ಇದು ದೊಡ್ಡದಾಯ್ತು ತಾನೆ, ರೈಟ್. ಇದು ಚಿಕ್ಕದಾಯ್ತು ತಾನೆ. ಸೊ ಹೈಯರ್ ದ ರೀಪ್ರೆಸೆಂಟೇಟಿವ್ ಫ್ರಾಕ್ಷನ್ ವ್ಯಾಲ್ಯೂ, ಲಾರ್ಜರ್ ದ ಸ್ಕೇಲ್ ಅಂತ ಆಗುತ್ತೆ. ಸೊ ಈಗ ಇದ್ರದ್ದು ಆನ್ಸರ್ ಯಾವ್ದಾಗ್ಬೋದು, ರೈಟ್. ಇದ್ರದ್ದು ಆನ್ಸರ್ ಏನಾಗುತ್ತೆ, ಇವಾಗ ಹೇಳ್ಬೋದಾ. ಇದ್ರದ್ದು ಆನ್ಸರ್ ಸಿಂಪಲ್ ಆಗಿ ಹೇಳ್ಬೇಕೇನಂತಂದ್ರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಇದಾಗುತ್ತೆ. ಯಾಕೆ, ಇಲ್ಲಿ ನಾನು ಕನ್ವರ್ಟ್ ಮಾಡಿದಾಗ ಇಷ್ಟ ಆಗ್ತಾ ಇದೆ, ಅಂದ್ರೆ ಮೀಟರ್ನ ನಾನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋತೀನಿ ಈ ತರ. ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 5000 ಮೀಟರ್. ಅದನ್ನ ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್ ಅಲ್ಲಿ ನೋಡಿದಾಗ ಇದು. ಸೊ ಇದು ಸ್ಮಾಲೆಸ್ಟ್ ಒನ್ ಇದೆ. ಇದರಲ್ಲಿ ಲಾರ್ಜೆಸ್ಟ್ ಯಾವ್ದಿದೆ ಹೇಳ್ಬೋದು ನೀವು, ಸಿಂಪಲ್ ಆಗಿ ಹೇಳೋದಂದ್ರೆ ಇದು ಲಾರ್ಜೆಸ್ಟ್ ಇದೆ, ಥರ್ಡ್ ಒನ್ ಲಾರ್ಜೆಸ್ಟ್ ಇದೆ, ಸ್ಮಾಲೆಸ್ಟ್ ಬಿ ಇದೆ, ಗೊತ್ತಾಯ್ತಾ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ, ಸ್ಮಾಲೆಸ್ಟ್ ಒನ್ ಇದೆ. ಯಾಕೆಂದ್ರೆ ನೋಡಿ, ಜಾಸ್ತಿ ಡಿಸ್ಟೆನ್ಸ್ ನ ನೀವು ಕಮ್ಮಿ ಮಾಡಿದಾಗ, ಅಂದ್ರೆ ಜಾಸ್ತಿ ಡಿಸ್ಟೆನ್ಸ್ ನೀವು ಮೆಜರ್ಮೆಂಟ್ ಶೀಟ್ ಮೇಲೆ ಮಾಡಿದಾಗ ತುಂಬಾ ಕಮ್ಮಿ ಬರುತ್ತೆ ಅದು. ಅದೇ ಕಮ್ಮಿ ಡಿಸ್ಟೆನ್ಸ್ ನೀವು ಕಮ್ಮಿ ಆರಾಮಾಗಿ ಲಾರ್ಜರ್ ಸ್ಕೇಲ್ಗೆ ಡ್ರಾ ಮಾಡಬಹುದು. ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ. ಸ್ಕೇಲ್ ಅಂದ್ರೆ ಏನು, ಸ್ಕೇಲ್ ಫಾರ್ಮುಲಾ ಏನಿದೆ, ಮ್ಯಾಪ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಗ್ರೌಂಡ್ ಡಿಸ್ಟೆನ್ಸ್. ಮ್ಯಾಪ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಗ್ರೌಂಡ್ ಡಿಸ್ಟೆನ್ಸ್, ಗೊತ್ತಾಯ್ತಾ, ಗ್ರೌಂಡ್ ಡಿಸ್ಟೆನ್ಸ್. ಐ ಹೋಪ್ ಯು ಗಾಟ್ ದ ಕಂಪ್ಲೀಟ್ ಪಾಯಿಂಟ್. ಸೊ ಇದು ಈ ತರ ಏನಿರುತ್ತೆ ನೋಡಿ, ನಿಮಗೆ ಸ್ಕೇಲ್ ಅಲ್ಲಿ ಕೊಟ್ಟಾಗ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 50 ಮೀಟರ್ ಅಂತ ಈ ತರ ಕೊಟ್ಟಾಗ, ಸೊ ಇದನ್ನ ನಾವೇನಂತೀವಿ ಅಂದ್ರೆ ಇಂಜಿನಿಯರ್ ಸ್ಕೇಲ್ ಅಂತ ಅಂತೀವಿ. ಇದಕ್ಕೆ ಇಂಜಿನಿಯರ್ ಸ್ಕೇಲ್, ಗೊತ್ತಾಯ್ತಾ. ಇಲ್ಲಿ ನಾನು ಈ ತರ ಬಾಕ್ಸ್ ಮಾಡಿದ್ದೀನಿ. ಸೊ ಈ ತರ ನಾನು ಎಲ್ಲದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್, ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಇಸ್ ಟು ವರ್ಕ್ ಫ್ರಮ್ ಹೋಲ್ ಟು ಪಾರ್ಟ್. ನಿಮಗೆ ಗೊತ್ತಿದೆ, ಹೋಲ್ ಟು ಪಾರ್ಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್, ರೈಟ್. ಸೊ ಹೋಲ್ ಟು ಪಾರ್ಟ್ ಅಂತ ಯಾಕಿರುತ್ತೆ ಇದಕ್ಕೆ, ನಿಮಗೆ ಗೊತ್ತಿದೆಯಾ. ಸೊ ಯಾಕಿದೆ, ಇದು ಸಿಂಪಲ್ ಆಗಿದೆ. ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ಏನೇನಿದೆ ಹೇಳಿ. ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್ ನಿಮಗೆ ಗೊತ್ತೇ ಇದೆ. ವರ್ಕ್ ಫ್ರಮ್ ಹೋಲ್ ಟು ಪಾರ್ಟ್ ಅಂತ ಫಸ್ಟ್ ಇದೆ, ರೈಟ್. ವರ್ಕ್ ಫ್ರಮ್ ಹೋಲ್ ಟು ಪಾರ್ಟ್ ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಸೆಕೆಂಡ್ ಒನ್ ಇದೆ ಲೊಕೇಟ್ ಎ ಪಾಯಿಂಟ್, ರೈಟ್. ಸೊ ಸೆಕೆಂಡ್ ಒನ್ ಏನಿದೆ, ಫಸ್ಟ್ ಒನ್ ಇದೇ ಇದೆ, ಹೋಲ್ ಟು ಪಾರ್ಟ್. ಹೋಲ್ ಟು ಪಾರ್ಟ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಒಂದು ಕಂಟ್ರೋಲ್ ಪಾಯಿಂಟ್ ನ ಇಟ್ಕೊಂಡ್ಬಿಟ್ಟು ಬೇರೆ ಪಾಯಿಂಟ್ಸ್ ನ ನೀವು ಎಸ್ಟಾಬ್ಲಿಷ್ ಮಾಡಬಹುದು, ಗೊತ್ತಾಯ್ತಾ. ಇದ್ರದ್ದು ಇದು ಮೀನಿಂಗ್ ಇದೆ, ಹೋಲ್ ಟು ಪಾರ್ಟ್. ಅದಾದ್ಮೇಲೆ ಲೊಕೇಟ್ ಎ ಪಾಯಿಂಟ್ ಅಟ್ ಲೀಸ್ಟ್ 2 ಮೆಜರ್ಮೆಂಟ್ಸ್. ಲೊಕೇಟ್ ಎ ಪಾಯಿಂಟ್ ಅಟ್ ಲೀಸ್ಟ್ ಏನ್ ಹೇಳಿ, ಅಟ್ ಲೀಸ್ಟ್ 2 ಮೆಜರ್ಮೆಂಟ್ಸ್, ಗೊತ್ತಾಯ್ತಾ. ಸೊ ಇವೆರಡು ಏನಿದೆ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಅಂತ ಇದೆ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಹೋಲ್ ಟು ಪಾರ್ಟ್ ಇಸ್ ಅ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್. When 1 centimeter on a map represents 10 meter on the ground, the representative fraction of the scale. So 1 centimeter on the map. ನೋಡಿಲಿ ಸಿಂಪಲ್ ಆಗಿದೆ. 1 centimeter equals to 10 meter. So ಇದು ಏನು ಕೊಟ್ಟಿದ್ದಾರೆ ಇವಾಗ. So this is called engineer scale. This is engineer scale. ಇಷ್ಟು ದಿನ ನಿಮಗೆ ಗೊತ್ತೇ ಇದ್ದಿಲ್ಲ ಅನ್ಸುತ್ತೆ, ಇದನ್ನ ಇಂಜಿನಿಯರ್ ಸ್ಕೇಲ್ ಅಂತ ಅಂತೀವಿ. ಸೊ 1 ಸೆಂಟಿಮೀಟರ್ಗೆ 10 ಮೀಟರ್ ಏನಿದೆ. ಸೊ 10 ಮೀಟರ್ ಆನ್ ದ ಗ್ರೌಂಡ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆನ್ ದ ಶೀಟ್, ಡ್ರಾಯಿಂಗ್ ಶೀಟ್. ಈ 1 ಸೆಂಟಿಮೀಟರ್ನ 10 ಮೀಟರ್ನ ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಸೊ 1000 ಸೆಂಟಿಮೀಟರ್ ಆಗುತ್ತೆ. ಸೊ ರೀಪ್ರೆಸೆಂಟೇಟಿವ್ ಫ್ರಾಕ್ಷನ್ ಏನಾಗುತ್ತೆ, 1 ಡಿವೈಡೆಡ್ ಬೈ
1000 ಆಗುತ್ತೆ, ರೈಟ್. 1/1000. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1/1000. ಸಿಂಪಲ್ ಆಗಿದೆ, ಬಟ್ ಈ ಕನ್ವರ್ಷನ್ ನಿಮಗೆ ಗೊತ್ತಿದ್ರೆ ಅಷ್ಟೇ ಸಿಂಪಲ್ ಆಗಿದೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾಪ್ ಎ having a scale 1:1000 and another map B having scale 1:5000 is true? ಇಲ್ಲಿ ಏನ್ ಮಾಡಿದ್ದಾರೆ, ಮ್ಯಾಪ್ ಎರಡು ಮ್ಯಾಪ್ ಕೊಟ್ಟಿದ್ದಾರೆ, ಮ್ಯಾಪ್ ಎ ಮ್ಯಾಪ್ ಬಿ ಅಂತ ಎರಡು ಮ್ಯಾಪ್ ಕೊಟ್ಟಿದ್ದಾರೆ. ಸೊ ಆ ಮ್ಯಾಪ್ ಎ ಮ್ಯಾಪ್ ಬಿ ಏನ್ ಕೊಟ್ಟಿದ್ದಾರೆ, ರೈಟ್. ಮ್ಯಾಪ್ ಎ ಮ್ಯಾಪ್ ಬಿ ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಅದು ಎರಡರದು ಸ್ಕೇಲ್ ಕೊಟ್ಟಿದ್ದಾರೆ. ಸ್ಕೇಲ್ ಏನಿದೆ, ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್ ಇದೆ. ಮ್ಯಾಪ್ ಏನಿದೆ 1/1000, ಮ್ಯಾಪ್ ಬಿ ಏನಿದೆ 1/5000. 5000 ಓಕೆ, 5000. ಈಗ ಆಪ್ಷನ್ಸ್ ನೋಡೋಣ. ಈಗ ಇದರಲ್ಲಿ ದೊಡ್ಡದು ಯಾವ್ದಿದೆ ಚಿಕ್ಕದು ಯಾವ್ದಿದೆ ನಿಮಗೆ ಗೊತ್ತಾಗ್ತಿದೆಯಲ್ಲ, ಯಾವ್ದಿದೆ ಇದರಲ್ಲಿ ದೊಡ್ಡದು ಯಾವ್ದು ಚಿಕ್ಕದು ಯಾವ್ದು ಗೊತ್ತಾಗ್ತಿದೆ, ರೈಟ್. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1/1000 ಈಸ್ ಲಾರ್ಜರ್ ಸ್ಕೇಲ್ ದೆನ್ ದ 1/5000. ಸೊ ಫಸ್ಟ್ ಆಪ್ಷನ್ ನೋಡಿ, ಮ್ಯಾಪ್ ಎ ಈಸ್ ಅ ಲಾರ್ಜ್ ಸ್ಕೇಲ್ ಮ್ಯಾಪ್ ಕಂಪೇರ್ ಟು ಮ್ಯಾಪ್ ಬಿ. ಗೊತ್ತಾಯ್ತಾ, ಇದಕ್ಕಿಂತ ಇದು ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸೊ ಆನ್ಸರ್ ಯಾವ್ದಾಗುತ್ತೆ ಇದಕ್ಕೆ, ಮ್ಯಾಪ್ ಎ ಈಸ್ ಅ ಲಾರ್ಜ್ ಸ್ಕೇಲ್ ಮ್ಯಾಪ್ ಕಂಪೇರ್ ಟು ಮ್ಯಾಪ್ ಬಿ ಆಗುತ್ತೆ. ಯಾಕೆಂದ್ರೆ ನೀವು ನೋಡ್ಬೋದು ಇಲ್ಲಿ, ಸೊ ಪ್ರೀವಿಯಸ್ ಇದರಲ್ಲೇ ಹೇಳ್ಕೊಟ್ಟಿದ್ದೀನಿ, ರೈಟ್. ಇದು ನೋಡಿ ಇಲ್ಲಿ, ಸೊ ಈ ಕ್ವಶನ್ಸ್ ಅಲ್ಲಿ ಇಲ್ಲಿ ಹೇಳಿದ್ದೀನಿ, ರೈಟ್. RF ಬಗ್ಗೆ, ರೆಪ್ರೆಸೆಂಟೇಟಿವ್ ಫ್ರಾಕ್ಷನ್ ಬಗ್ಗೆ, ಗೊತ್ತಾಯ್ತಾ, ರೈಟ್. ಕ್ಲಿಯರ್ ದಿಸ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Difference in length of an arc and its subtended chord on Earth's surface for a distance of 18.2 km is. ಇದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಏನ್ ಹೇಳ್ತಾ ಇರೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು ಒಂದು ಗ್ಲೋಬ್ ಇದೆ, ನಮ್ದು ಇದು ಗ್ಲೋಬ್ ಇದೆ, ರೈಟ್. ಸೊ ಅವ್ರು ಏನ್ ಹೇಳ್ತಾ ಇರೋದು, ಡಿಫರೆನ್ಸ್ ಇನ್ ಲೆಂತ್ ಆಫ್ ಎನ್ ಆರ್ಕ್. ಸೊ ಇದನ್ನ ನೀವು ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, 3 ಗ್ರೇಟ್ ಆರ್ಕ್ಸ್ ನ ನೀವು ಕಟ್ ಮಾಡ್ಬೇಕಾಗುತ್ತೆ, ಆಯ್ತಾ. ಈ ಕಡೆದು ಒಂದು ಈ ತರ, ರೈಟ್. ಆಮೇಲೆ ಈ ಕಡೆದು ಒಂದು ಈ ತರ ನಾನು ಕಟ್ ಮಾಡ್ತೀನಿ, ಅದಾದ್ಮೇಲೆ ಈ ಕಡೆದೊಂದು ಈ ತರ ಕಟ್ ಮಾಡ್ತೀನಿ. ಈ ತರ ಮಾಡಿದಾಗ ಇಲ್ಲಿ 3 ಸರ್ಕಲ್ ನಿಮಗೆ ಈಗ ಸಿಗ್ತಾ ಇದೆ. ಇಲ್ಲಿ 3 ಒಂದು ಸ್ಪ್ಯಾರಿಕಲ್ ಟ್ರಯಾಂಗಲ್ ನಿಮಗೆ ಸಿಗ್ತಾ ಇದೆ. ಆ ಸ್ಪ್ಯಾರಿಕಲ್ ಟ್ರಯಾಂಗಲ್ ನ ಇಲ್ಲಿ ಸಿಕ್ಕಾಗ ನಾನೇನ್ ಮಾಡ್ತೀನಿ, ಇದಕ್ಕೆ ಹೆಸರು ಕೊಡ್ತೀನಿ, ರೈಟ್. ಇಲ್ಲಿ ಕಾರ್ಡ್ಸ್ ನಾವು ಡ್ರಾ ಮಾಡ್ಕೋಬಹುದು. ಸೊ ಇದನ್ನ ನಾನು ಇಲ್ಲಿ ಹೊರಗಡೆ ಇಳಿಸ್ಕೋತೀನಿ ನೋಡಿ, ಸಾರಿ ಒಂದ್ ನಿಮಿಷ, ರೈಟ್. ಸೊ ಈ ತರ ಬರ್ತಾ ಇದೆ ಅದು, ಓಕೆ. ಸೊ ಇದೇನಾಗುತ್ತೆ, ಇಲ್ಲಿ ನೀವು ಕಾರ್ಡ್, ಇಲ್ಲಿ ಈ ತರ ನೀವು ಕಾರ್ಡ್ ತಗೊಂಡಾಗ ಈ ತರ ಆರ್ಕ್ ಕಟ್ ಆದಾಗ ಏನಾಗುತ್ತೆ ಹೇಳಿ, ಈ ತರ ಬರುತ್ತೆ, ಸಾರಿ, ಈ ತರ ಬರುತ್ತೆ, ರೈಟ್. ಸೊ ಈ ತರ ಬರುತ್ತೆ, ಸಾರಿ ಸ್ವಲ್ಪ ಇದಾಗ್ತದೆ, ಓಕೆ. ಈ ತರ ಆರ್ಕ್ ಬಂದಾಗ ಸೊ ಇದೇನಾಗುತ್ತೆ, ಇದು ಎ ಪಾಯಿಂಟ್ ಇದೆ, ಫಾರ್ ಎಕ್ಸಾಂಪಲ್ ಇದು ಬಿ ಪಾಯಿಂಟ್, ಇದು ಸಿ ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಮತ್ತೆ ಸ್ಟ್ರೇಟ್ ಆಗಿ, ಇದು ಕರ್ವ್ ಆಗಿದೆ ಇವಾಗ, ಸೊ ಸ್ಟ್ರೇಟ್ ಆಗಿ ಇದ್ರದ್ದು ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಮತ್ತೆ ನಾನು ಡಾಟೆಡ್ ಲೈನ್ ತಗೊಂಡ್ಬಿಟ್ಟು ಇದನ್ನ A' B' C' ಅಂತ ತಗೋತೀನಿ. ಆಮೇಲೆ ಇದ್ರದ್ದು ಆಂಗಲ್ ನಾನು ಮೆಜರ್ ಮಾಡ್ತೀನಿ, ಎಲ್ಲಿಂದ ಇಲ್ಲಿಗೆ, ಈ ತರ, ಈ ಆಂಗಲ್, ಈ ಆಂಗಲ್, ಈ ಆಂಗಲ್. ಸೊ ಅದನ್ನ A' B' ಮತ್ತೆ C' ಅಂತ ತಗೋತೀನಿ. ಸೊ ತಗೊಂಡಾಗ ಇದೊಂದು ಆರ್ಕ್ ಆಗುತ್ತೆ, ಇಲ್ಲಿ ಆರ್ಕ್ ಇದೆ ತಾನೇ ಇದು, ಸೊ ಇದು ಆರ್ಕ್ ಇದೆ, ಈ ತರ ಹೋಗ್ತಾ ಇದೆ. ಸೊ ಈ ಆರ್ಕ್ ತಗೊಂಡಾಗ ಏನಾಗುತ್ತೆ, AB, ರೈಟ್. ಸೊ AB ಏನಾಗುತ್ತೆ, AB ಲೆಂತ್ ಎಷ್ಟಾಗುತ್ತೆ, ಸೊ ಇದು 18.5 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ 18.5 ಇದೆ, ಬಟ್ ಇದ್ರದ್ದು ಕಾರ್ಡ್ ಏನಿದೆ, ಇದ್ರದ್ದು ಕಾರ್ಡ್ ಯಾವ್ದಿದೆ, A' ಅಂಡ್ B' ಇದೆ, ರೈಟ್. A' ಮತ್ತೆ B' ಇದೆ ಇದ್ರದ್ದು ಕಾರ್ಡ್, ರೈಟ್. ಸೊ ಅದ್ರ ಡಿಫರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 1.52 ಸೆಂಟಿಮೀಟರ್ ಆಗುತ್ತೆ. ಇದು ಡೈರೆಕ್ಟ್ ಆಗಿ ನೆನ್ಪಿಡಿ ನೀವು. ಸೊ ಶಾರ್ಟರ್ ದೆನ್ ದ ಆರ್ಕ್ AB ಆಗುತ್ತೆ. ಸೊ ಇದು ನೋಡಿದಾಗ ನಿಮ್ಗೆ ಏನಂತಂದ್ರೆ, ಈ ತರ ನಿಮ್ಗೆ ಡೈರೆಕ್ಟ್ ಕ್ವಶನ್ ಬಂದ್ರೆ ನೀವೇನಂತಂದ್ರೆ 10 mm ಅಂತ ನೆನಪಿಡಿ, ರೈಟ್. 10 mm ಅಂತ ನೀವು ನೆನಪಿಡಿ, ಡೈರೆಕ್ಟ್ ಆಗಿ ಈ ತರ ಕ್ವಶನ್ಸ್ ಬರುತ್ತೆ. ಇದು ಡೈರೆಕ್ಟ್ ಕ್ವಶನ್ ಇದೆ, 18.2 ಕಿಲೋಮೀಟರ್ ಅಂತ ಕೊಟ್ಟಾಗ ಇದು ನೀವು 10 mm ಅಂತ ನೆನಪಿಡಿ ಅಷ್ಟೇ, ಓಕೆ. ನೆಕ್ಸ್ಟ್, ಜಿಯೋಡೆಟಿಕ್ ಸರ್ವೇಯಿಂಗ್ ಇಸ್ ಡಿಫರೆಂಟ್ ಫ್ರಮ್ ಪ್ಲೇನ್ ಸರ್ವೇಯಿಂಗ್ ಬಿಕಾಸ್ ಆಫ್, ಇವಾಗ ಹೇಳಿದ್ದೆ, ದ ಕರ್ವೇಚರ್ ಆಫ್ ಅರ್ತ್ ಇಸ್ ಕನ್ಸಿಡರ್ಡ್. ಹೌದಾಯ್ತಾ, ಕರ್ವೇಚರ್ ಆಫ್ ಅರ್ತ್ ನ ಕನ್ಸಿಡರ್ ಮಾಡ್ತೀವಿ, ಪ್ಲೇನ್ ಸರ್ವೆ ಅಲ್ಲಿ ಕರ್ವೇಚರ್ ಕನ್ಸಿಡರ್ ಮಾಡೋದಿಲ್ಲ.
ಏರಿಯಾ ಎಷ್ಟಿರುತ್ತೆ ಅದರಲ್ಲಿ 195.5 ಕಿಲೋಮೀಟರ್ ಪರ್ ಸ್ಕ್ವೇರ್ ಇರುತ್ತೆ ಪ್ಲೇನ್ ಏರಿಯಾದಲ್ಲಿ, ಲೆಸ್ ದೆನ್ ಇರುತ್ತೆ. ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ಜಿಯೋಡೆಟಿಕ್ ಸರ್ವೆ ಅಂತೀವಿ, ರೈಟ್. ಜಿಯೋಡೆಟಿಕ್ ಸರ್ವೆ ಏನಂತಂದ್ರೆ ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಥವಾ ಕಂಟ್ರೋಲ್ ಪಾಯಿಂಟ್ಸ್ ಏನಂತಾರೆ ಎಸ್ಟಾಬ್ಲಿಷ್ ಮಾಡೋಕೆ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಇದು ಜಿಯೋಡೆಟಿಕ್ ಸರ್ವೆ ಮತ್ತೆ ಪ್ಲೇನ್ ಸರ್ವೆದು ಏನಂತಾರೆ ಡಿಫರೆನ್ಸಸ್ ಇದೆ, ರೈಟ್. ನೆಕ್ಸ್ಟ್ ಕ್ವಶನ್, ಎ ಸ್ಕೇಲ್ ರಿಪ್ರೆಸೆಂಟಿಂಗ್ ಐದರ್ 3 units or only 1 unit and its fractions up to the second place of decimal points is. ನೋಡಿ ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಎ ಸ್ಕೇಲ್ ರಿಪ್ರೆಸೆಂಟ್ ಐದರ್ 3 units. ನೋಡಿ ನೀವು ಓದಿರ್ಬೋದು, ಐ ಹೋಪ್ ನೀವು ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. 15.725 ಅಂತ ಒಂದಿದೆ, ರೈಟ್. ಅದಾದ್ಮೇಲೆ 15.5 ಅಂತ ಒಂದಿದೆ ಓದೋದು. ಇದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ 3 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಈ 15.725 ನ 15 ಅಂತ ಒಂದು ಓದ್ತೀನಿ, 0.7 ಅಂತ ಒಂದು ಓದ್ತೀನಿ, ಆಮೇಲೆ 25 ಈ ಡೆಸಿಮಲ್ ಟೈಪ್ ಓದ್ತೀನಿ. ಸೊ ಈ ತರ 3 ನೀವು ಓದಿದಾಗ ಇದನ್ನ ನಾವೇನಂತೀವಿ, ಡಯಾಗನಲ್ ಸ್ಕೇಲ್ ಅಂತ ಅಂತೀವಿ. ಸೊ ದಿಸ್ ಈಸ್ ಡಯಾಗನಲ್ ಸ್ಕೇಲ್, ಗೊತ್ತಾಯ್ತಾ. ದಿಸ್ ಈಸ್ ಡಯಾಗನಲ್ ಸ್ಕೇಲ್. ಸೊ ವರ್ನಿಯರ್ ಸ್ಕೇಲ್ ಅಂತ ಬರುತ್ತೆ, ಇಲ್ಲ ಅಂದ್ರೆ ಒಂದು ಡೈರೆಕ್ಟ್ ಸ್ಕೇಲ್ ಅಂತ ಬರುತ್ತೆ. ಇದನ್ನ 2 ಮೆಜರ್ಮೆಂಟ್ ಅಲ್ಲಿ ಓದ್ಬೋದು, ಒಂದು 15 ಅಂತ ಓದ್ಬೋದು, ಒಂದು 0.5 ಅಂತ ಓದ್ಬೋದು. ಇದನ್ನ ಡೈರೆಕ್ಟ್ ಅಂತ ಅಂತೀವಿ, ಡೈರೆಕ್ಟ್, ರೈಟ್. ಸೊ ಡೈರೆಕ್ಟ್ ಸ್ಕೇಲ್ ಅಂತ ಅಂತೀವಿ. ಸೊ ಇದ್ರದ್ದು ಏನಿದೆ ಕ್ವಶನ್ ನೋಡಿ, ಎ ಸ್ಕೇಲ್ ರಿಪ್ರೆಸೆಂಟಿಂಗ್ ಐದರ್ 3 units. ಸೊ ನೋಡಿ ಇಲ್ಲಿ 3 units ಇದೆ, ಆರ್ ಓನ್ಲಿ 1 unit ಅಂಡ್ ಇಟ್ಸ್ ಫ್ರಾಕ್ಷನ್ಸ್ ಅಪ್ ಟು ದ ಸೆಕೆಂಡ್ ಪ್ಲೇಸ್ ಆಫ್ ದ ಡೆಸಿಮಲ್ ಪಾಯಿಂಟ್ಸ್ ಅಂತ ಹೇಳ್ತಾ ಇರೋದು. ಸಿಂಪಲ್ ಆಗಿ ಅಂತಂದ್ರೆ ಇದನ್ನ ನಾವು ಯಾವ್ದ್ರಲ್ಲಿ ಮೆಜರ್ ಮಾಡಬಹುದು ಹೇಳಿ. ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಡಯಾಗನಲ್ ಸ್ಕೇಲ್ ಇದ್ರದ್ದು ಆನ್ಸರ್ ಆಗುತ್ತೆ. ಡಯಾಗನಲ್ ಸ್ಕೇಲ್ ನ ನಾವು ಒಂದು ಮೀಟರ್ ಅಲ್ಲಿ, ಅದಾದ್ಮೇಲೆ ಸೆಂಟಿಮೀಟರ್ ಅಲ್ಲಿ, ಅದಾದ್ಮೇಲೆ ಡೆಸಿಮೀಟರ್ ಅಲ್ಲಿ, ಡೆಸಿಮೀಟರ್ ಎಲ್ಲ ಬರಿತೀನಿ ಮತ್ತೆ ಕನ್ಫ್ಯೂಸ್ ಬೇಡ, ಡೆಸಿಮೀಟರ್, ಓಕೆ. ಡೆಸಿಮೀಟರ್ ಅಲ್ಲಿ ನಾವು ಮೆಜರ್ ಮಾಡಬಹುದು. ಅದಕ್ಕೆ ನಾವೇನಂತೀವಿ, ಡಯಾಗನಲ್ ಸ್ಕೇಲ್ ಅಂತ ಅಂತೀವಿ, ರೈಟ್. ಸೊ ಕಂಪ್ಯಾರೇಟಿವ್ ಸ್ಕೇಲ್, ವರ್ನಿಯರ್ ಸ್ಕೇಲ್, ಶ್ರಂಕ್ ಸ್ಕೇಲ್ ಇದ್ರ ಬಗ್ಗೆ ಮುಂದೆ ಇವಾಗ ಒಂದೆರಡು ಕ್ವಶನ್ಸ್ ಇದೆ, ಅದರಲ್ಲಿ ನಾನು ಹೇಳ್ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್. ಇಫ್ ದ ಸ್ಮಾಲೆಸ್ಟ್ ಡಿವಿಷನ್ ಆಫ್ ಎ ವರ್ನಿಯರ್ ಈಸ್ ಲಾಂಗರ್ ದೆನ್ ದ ಸ್ಮಾಲೆಸ್ಟ್ ಡಿವಿಷನ್ ಆಫ್ ಇಟ್ಸ್ ಪ್ರೈಮರಿ ಸ್ಕೇಲ್, ದ ವರ್ನಿಯರ್ ಸ್ಕೇಲ್ ಈಸ್ ನೋನ್ ಆಸ್. ವರ್ನಿಯರ್ ಸ್ಕೇಲ್ ಈಸ್ ನೋನ್ ಆಸ್. ನೋಡಿ ಈಗ ಇಲ್ಲಿ ಸ್ವಲ್ಪ ವರ್ನಿಯರ್ಸ್ ಬಂದಿದೆ, ನಾನು ಈಗ ಡೀಟೇಲ್ ಅಲ್ಲಿ ಹೇಳ್ಕೊಡ್ತೀನಿ ನೋಡಿ. ಡೈರೆಕ್ಟ್ ವರ್ನಿಯರ್ ಅಂದ್ರೆ ಏನು, ಡೈರೆಕ್ಟ್ ವರ್ನಿಯರ್. ಅದಾದ್ಮೇಲೆ ಇನ್ನೊಂದು ಯಾವ್ದಿದೆ, ರೆಟ್ರೋಗ್ರೇಡ್. ಇದನ್ನ ಕಂಪೇರ್ ಮಾಡೋಕೆ ರೆಟ್ರೋಗ್ರೇಡ್ ವರ್ನಿಯರ್ ಅಂತ ಇದೆ, ಓಕೆ. ರೆಟ್ರೋಗ್ರೇಡ್ ಫಸ್ಟ್ ಪಾಯಿಂಟ್. ಇದರಲ್ಲಿ ಏನ್ ಬರುತ್ತೆ, ಡೈರೆಕ್ಟ್ ವರ್ನಿಯರ್ ಅಲ್ಲಿ ನೋಡೋಣ. ಡೈರೆಕ್ಟ್ ವರ್ನಿಯರ್ ಅಲ್ಲಿ ಏನಿದೆ ಅಂತಂದ್ರೆ, ರೈಟ್, ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಬರಿತೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಏನಿದೆ ಅಂದ್ರೆ ಡಿವಿಷನ್ಸ್ ಏನಿರುತ್ತೆ, ಡಿವಿಷನ್ಸ್ ಏನಿದೆ, ಡಿವಿಷನ್ಸ್ which are slightly shorter than those of main scale. ಈಗ ಮೇನ್ ಸ್ಕೇಲ್, ವರ್ನಿಯರ್ ಸ್ಕೇಲ್ ತುಂಬಾ ಜನ ಕನ್ಫ್ಯೂಷನ್ ಇದ್ರೆ ಅದು ಸ್ವಲ್ಪ ನಿಮಗೆ ಗೊತ್ತಿರಬೇಕು, ರೈಟ್. ಈ ತರ ಇದೆ ಅಂತಂದ್ರೆ ಇಲ್ಲೊಂದು ಈ ತರ ಇರುತ್ತೆ ನೋಡಿ, ರೈಟ್. ಸೊ ಇದು ಏನಾಗುತ್ತೆ, ಮತ್ತೆ ಇದು ಮೇನ್ ಸ್ಕೇಲ್ ಇರುತ್ತೆ, ಇದು ವರ್ನಿಯರ್ ಸ್ಕೇಲ್ ಇರುತ್ತೆ, ರೈಟ್. ಇದು ಗೊತ್ತಿದೆ ನಿಮಗೆ. ಡಿವಿಷನ್ಸ್ ವಿಚ್ ಆರ್ ಸ್ಲೈಟ್ಲಿ ಶಾರ್ಟರ್ ದೆನ್ ದೋಸ್ ಆಫ್ ದ ಮೇನ್ ಸ್ಕೇಲ್, ಇದು ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಅದೇ ರೆಟ್ರೋಗ್ರೇಡ್ ಅಲ್ಲಿ ಏನಾಗುತ್ತೆ, ವರ್ನಿಯರ್ ಡಿವಿಷನ್ಸ್ slightly longer than those of main scale, ಗೊತ್ತಾಯ್ತಾ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾಕಂದ್ರೆ ಇದು ಈ ಡಿಫರೆನ್ಸ್ ಮೇಲೆನೆ ಕ್ವಶನ್ ಕೇಳಿರೋದು ಇವಾಗ. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಇದ್ರದ್ದು. ರೀಡಿಂಗ್ ಯಾವ ತರ ನೀವು ಓದ್ಕೊಂಡು ಹೋಗ್ತೀರಾ, ರೈಟ್. ರೀಡಿಂಗ್ ಓದ್ಕೊಂಡು ಹೋದಂಗೆ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ರೀಡಿಂಗ್ ಇನ್ಕ್ರೀಸಸ್ in a direction to that of the main scale,
ಟು ದ್ಯಾಟ್ ಆಫ್ ಮೇನ್ ಸ್ಕೇಲ್. ಗೊತ್ತಾಯ್ತಾ? ಸೊ ಮೇನ್ ಸ್ಕೇಲ್ ನೀವು ಹೆಂಗ್ ಮೆಜರ್ ಮಾಡ್ಕೊಂಡು ಹೋಗಿದ್ದೀರಾ, ಇದು ಮೇನ್ ಸ್ಕೇಲ್ ಇದೆ, ಸೊ ಇದು ಒಂದು ವರ್ನಿಯರ್ ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲಿಂದ. ಸೊ ಇಲ್ಲಿಂದ ಇಲ್ಲಿಗೆ ನೀವು ಹೋದ್ರೆ ಏನಾಗುತ್ತೆ, ಇಲ್ಲಿ 0 ಇದೆ ಅಂತಂದ್ರೆ ಇಲ್ಲಿ 5 ಇರುತ್ತೆ, ಇಲ್ಲಿ 10 ಆಗುತ್ತೆ, ಇನ್ಕ್ರೀಸ್ ಹಾಕೊಂಡೇ ಹೋಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿ. ಸೊ ಇದ್ರದ್ದು ಅಪೋಸಿಟ್ ಆಗಿರುತ್ತೆ, ರೈಟ್? ಸೊ ರೀಡಿಂಗ್ ಇನ್ಕ್ರೀಸಸ್ in direction opposite to that of the main scale, ಗೊತ್ತಾಯ್ತಾ? ಸೊ ಈ ಪಾಯಿಂಟ್ ನೀವು ನೆನ್ಪಿಡ್ಬೇಕಾಗುತ್ತೆ. ಇದು ಸೇಮ್ ಡೈರೆಕ್ಷನ್ ಇರುತ್ತೆ, ಇದು ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಇದ್ದಾಗ ಯಾವ್ದಾಗುತ್ತೆ, ಇದು ರೆಟ್ರೋಗ್ರೇಡ್, ಇದು ಡೈರೆಕ್ಟ್ ವರ್ನಿಯರ್. ಈಗ ಇಲ್ಲಿ ಇನ್ನೊಂದಿದೆ, ರೈಟ್? ಇನ್ನೊಂದಿದೆ, ಒಂದು ನಿಮಿಷ, ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರಿತೀನಿ, ಒಂದು ನಿಮಿಷ, ಇದನ್ನ ರಬ್ ಮಾಡ್ತೀನಿ. ಓಕೆ, ಸೊ ನೋಡಿ, ಇನ್ನು ಇಲ್ಲೊಂದೆರಡು ಪಾಯಿಂಟ್ಸ್ ಬರಿಬೇಕಾಗುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಸೊ ಇನ್ನು ಏನಿದೆ, ಸೊ ನೋಡಿ, ಇಲ್ಲಿ ಸಿಂಪಲ್ ವರ್ನಿಯರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ರೆಟ್ರೋಗ್ರೇಡ್ ಗೊತ್ತಾಯ್ತು. ಡಬಲ್ ವರ್ನಿಯರ್ ಮುಂದೆ ಹೇಳ್ಕೊಡ್ತೀನಿ. ಡಬಲ್ ಅಂತಂದ್ರೆ ಮುಂದೆ ಒಂದೆರಡು ಕ್ವಶನ್ಸ್ ಇದೆ, ಅಲ್ಲಿ ಹೇಳ್ಕೊಡ್ತೀನಿ. ಈಗ ಇಲ್ಲ ಎಲ್ಲ ಒಂದೇ ಕಡೆ ಅಂದ್ರೆ ಸ್ವಲ್ಪ ನಿಮಗೂ ಕನ್ಫ್ಯೂಸ್ ಆಗ್ಬೋದು. ಲೀಸ್ಟ್ ಕೌಂಟ್ ಅಂದ್ರೆ ಏನು? ಲೀಸ್ಟ್ ಕೌಂಟ್ ಫಾರ್ಮುಲಾ ಏನಿದೆ ಹೇಳ್ಬೋದಾ? ಲೀಸ್ಟ್ ಕೌಂಟ್ ಫಾರ್ಮುಲಾ ಯಾವತ್ತು S/n ಇದೆ, ನಿಮ್ಗೆ ಗೊತ್ತೇ ಇದೆಲ್ಲ. ಲೀಸ್ಟ್ ಕೌಂಟ್ S/n. S is what? Smallest division, value of smallest division on the main scale. Value of smallest division on main scale. ಅದೇ n ಏನಿದೆ, ನಂಬರ್ ಆಫ್ ಡಿವಿಷನ್ಸ್ ಆನ್ ವರ್ನಿಯರ್, ಗೊತ್ತಾಯ್ತಾ? ಇದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಎಲ್ಲರೂ ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ರೈಟ್? ಸೊ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಈ ಕ್ವಶನ್ ಆನ್ಸರ್ ಏನಾಗುತ್ತೆ ಇವಾಗ? ಈ ಕ್ವಶನ್ ಆನ್ಸರ್ ಏನಾಗುತ್ತೆ? The smallest division of the vernier is longer than the smallest division of its primary scale. That is the retrograde vernier. ಗೊತ್ತಾಯ್ತಾ? ರೆಟ್ರೋಗ್ರೇಡ್ ವರ್ನಿಯರ್ ಅಂತ ಅದಕ್ಕೆ ಅಂತೀವಿ. ನೆಕ್ಸ್ಟ್ ಕ್ವಶನ್, ಹೈಡ್ರೋಗ್ರಾಫಿಕ್ ಸರ್ವೆ ಡೀಲ್ಸ್ ವಿತ್ ದ ಮ್ಯಾಪಿಂಗ್ ಆಫ್. ಹೈಡ್ರೋಗ್ರಾಫಿಕ್ ಸರ್ವೆ ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಏನಿದೆ ಹೈಡ್ರೋಗ್ರಾಫಿಕ್ ಸರ್ವೆ? ಇಟ್ ಡೀಲ್ಸ್ ವಿತ್ ದ ಲಾರ್ಜ್ ವಾಟರ್ ಬಾಡೀಸ್ ಲೈಕ್ ಸ್ಟ್ರೀಮ್ಸ್, ರೈಟ್, ಲೇಕ್ಸ್, ರೈಟ್? ಆ ವಾಟರ್ ಬಾಡೀಸ್ ಅಲ್ಲಿ ನೀವು ಮೈನಿಂಗ್ ಅದು ಮಾಡಬೇಕಾಗಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡಿಬಿಟ್ಟು ಡೆಪ್ತ್ ಆಫ್ ದಿ ವಾಟರ್ ನ ಐಡೆಂಟಿಫೈ ಮಾಡ್ತಾರೆ. ಅಕ್ವಾಟಿಕ್ ಲೈಫ್ ಏನಿದೆ ಅದೆಲ್ಲ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ಕೇಸ್ ಆಫ್ ಡೈರೆಕ್ಟ್ ವರ್ನಿಯರ್ ಸ್ಕೇಲ್, ನೋಡಿ ಮತ್ತೆ ವರ್ನಿಯರ್ ಸ್ಕೇಲ್ ಕ್ವಶನ್ ಬಂದಿದೆ, ರೈಟ್? ಇನ್ ಕೇಸ್ ಆಫ್ ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಏನಾಗುತ್ತೆ? ಕ್ವಶನ್ ಓದಿ ನೀವೇ, ರೈಟ್? ಕ್ವಶನ್ ಓದಿ. ಸೊ ಇನ್ ಕೇಸ್ ಆಫ್ ಡೈರೆಕ್ಟ್ ವರ್ನಿಯರ್ ಸ್ಕೇಲ್ ಏನಾಗುತ್ತೆ ಓದ್ಬೋದು ನೀವೀಗ, ರೈಟ್? graduation increases in opposite direction in which graduation of the main scale increases, or smallest, right? ಇಲ್ಲಿ ನೋಡಿ, graduation increases in the same direction in which graduation of the main scale increases. ಇದಾಗುತ್ತೆ ತಾನೆ? ಇವಾಗ ಜಸ್ಟ್ ಒನ್ ಪ್ರಾಬ್ಲಮ್ ಇಂದನೇ ಹೇಳ್ಕೊಟ್ಟಿದ್ದೀನಿ, ರೈಟ್? ಡೈರೆಕ್ಟ್ ವರ್ನಿಯರ್ ಅಲ್ಲಿ ಇಲ್ಲಿ ನೋಡಿ, ಈ ಪಾಯಿಂಟ್, ರೈಟ್? ಸೊ ಕೆಳಗಡೆ ಪಾಯಿಂಟು ಇದೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? So graduation increases in the same direction in which graduation of the main scale increases. Next question, what is the difference between the sum of the interior angle of plane triangle and spherical triangle of for an area triangle of 195 square kilometer of the earth surface, right? So ಈ type of question ಬಂದ್ರೆ ನಿಮ್ಗೆ ಹೇಳ್ತೀನಿ, ಈ ಕ್ವಶನ್ದು ಡೈರೆಕ್ಟ್ ಆಗಿ ಆನ್ಸರ್ ಇದೆ. ಕ್ವಶನ್ ಏನಿದೆ? ಇಂಟೀರಿಯರ್ ಆಂಗಲ್ ಆಫ್ ಎ ಪ್ಲೇನ್ ಟ್ರಯಾಂಗಲ್ ಅಂಡ್ ದ ಸ್ಪೆರಿಕಲ್ ಟ್ರಯಾಂಗಲ್. ಪ್ಲೇನ್ ಟ್ರಯಾಂಗಲ್ ಅಂದ್ರೆ ಈ ತರ ಬರುತ್ತೆ, ಗೊತ್ತಾಯ್ತಾ? ಇದು ಪ್ಲೇನ್ ಟ್ರಯಾಂಗಲ್, ಪ್ಲೇನ್. ಸ್ಪ್ಯಾರಿಕಲ್ ಅಂದ್ರೆ ಈ ತರ ಕರ್ವ್ ಬರುತ್ತೆ, ರೈಟ್? ಸ್ಪ್ಯಾರಿಕಲ್ ಅಂದ್ರೆ ಈ ತರ ಕರ್ವ್ ಬರುತ್ತೆ, ಸ್ಪೆರಿಕಲ್. ಸೊ ಇವೆರಡೂನ ನೀವು ಒಂದೇ ಈ ಕಡೆ ಇಟ್ಟಾಗ ಇವೆರಡರದ್ದು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇರೋದು, ಗೊತ್ತಾಗ್ತಿದ್ಯಾ? ಸೊ ಈ ತರ.
ಸೊ ಈ ತರ ಡಿಫರೆನ್ಸ್ ಎಷ್ಟು ಬರುತ್ತೆ? ಡಿಫರೆನ್ಸ್ ಒಂದೇ ಇರುತ್ತೆ ಅದರದ್ದು, ಅದು ಬಂದ್ಬಿಟ್ಟು 1 ಸೆಕೆಂಡ್ ಅಷ್ಟೇ ಡಿಫರೆನ್ಸ್ ಇರುತ್ತೆ ಇವೆರಡರದ್ದು. ಗೊತ್ತಾಯ್ತಾ? ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು, ಯಾಕೆಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ದ ಪ್ಲೇನ್ ಟ್ರಯಾಂಗಲ್ and the spherical triangle is only 1 second for a triangle at the earth surface having an area of 195 square kilometer. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಲಾರ್ಜೆಸ್ಟ್ ಸ್ಕೇಲ್? ಯಾವುದು ಲಾರ್ಜೆಸ್ಟ್ ಸ್ಕೇಲ್ ಇದೆ? ಅಲ್ಲಿ ಮಿನಿಮಮ್ ಕೇಳಿದ್ದು, ಇಲ್ಲಿ ಲಾರ್ಜೆಸ್ಟ್ ಕೇಳಿದ್ದಾರೆ. ಲಾರ್ಜೆಸ್ಟ್ ಯಾವ್ದಿದೆ ಈಗ ಹೇಳ್ಬೋದಾ? ಈಗ ನೋಡಿ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಬರಿತೀನಿ. ಇಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಇಲ್ಲಿ ಬರಿತಾ ಇರೋದು 50,000. ಅದಾದ್ಮೇಲೆ 1:2,500, 1:1000, ಅದಾದ್ಮೇಲೆ 1:500. ಗೊತ್ತಾಯ್ತಾ? ಸೊ ಯಾವ್ದಾಗುತ್ತೆ ಆನ್ಸರು? 1:500 ಇಸ್ ದ ಲಾರ್ಜೆಸ್ಟ್ ಸ್ಕೇಲ್. ಯಾಕೆಂದ್ರೆ ಇದನ್ನ ಮೀಟರ್ 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 ಅಂತ ಹಚ್ಚಿದಾಗ ನೋಡಿ ಸಿಂಪಲ್ ಆಗಿದೆ, ಮೀಟರ್ 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 ಅಂತ ನಾನು ಹಚ್ತೀನಿ. ಸಿಂಪಲ್ ಆಗಿ ನೋಡಿದ್ರೆ 5000 ಮೀಟರ್ ನ 1 ಸೆಂಟಿಮೀಟರ್ ಅಲ್ಲಿ ಡ್ರಾ ಮಾಡ್ತಾ ಇದ್ದಾರೆ, ಅಂದ್ರೆ ಎಷ್ಟು ದೊಡ್ಡ ಸ್ಕೇಲ್ ಇದೆ, ರೈಟ್? ಅಂದ್ರೆ ಡಿಸ್ಟೆನ್ಸ್ ಇದ್ರದ್ದು ಜಾಸ್ತಿ ಇದೆ, ಬಟ್ ಸ್ಕೇಲ್ ತುಂಬಾ ಕಮ್ಮಿ ಇದೆ. ಬಟ್ ಇದು 500 ಮೀಟರ್ಗೆ 1 ಸೆಂಟಿಮೀಟರ್ ಅಂತ ಹೇಳ್ತಾ ಇರೋದು. ಸೊ ಅದೇ ದೊಡ್ಡದಾಗಿ ಸ್ಕೇಲ್ ಆಗುತ್ತೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಸ್ಕೇಲ್ ಅಂತಂದ್ರೆ ಏನ್ ಗೊತ್ತಾ? ಈಗ ಇದು ನಿಮ್ಗೆ ಗೊತ್ತಾಗಿದೆ. 1 ಸೆಂಟಿಮೀಟರ್ ನೀವು ಒಂದು ಡ್ರಾಯಿಂಗ್ ಶೀಟ್ ತಗೊಂಡಾಗ, ಈ ಡ್ರಾಯಿಂಗ್ ಶೀಟ್ ಅಲ್ಲಿ 1 ಸೆಂಟಿಮೀಟರ್ ಈ ತರ ನೀವು ಡ್ರಾ ಮಾಡಿದ್ರೆ, 1 ಸೆಂಟಿಮೀಟರ್ ನೀವು ಡ್ರಾ ಮಾಡಿದ್ರೆ 500 ಮೀಟರ್ ಆನ್ ಗ್ರೌಂಡ್. ಗೊತ್ತಾಯ್ತಾ? ಇದು ಶೀಟ್ ಇದೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ದ ಎಸ್ಟಿಮೇಟಿಂಗ್ ದ ಕರೆಕ್ಟೆಡ್ ಏರಿಯಾ ಫ್ರಮ್ ಎ ಮ್ಯಾಪ್ ಆಫ್ ಎ ಶ್ರಂಕ್ ಫ್ಯಾಕ್ಟರ್? ಈಗ ಇಲ್ಲಿ ಹೊಸದು ಒಂದು ಬಂತು, ಮತ್ತೊಂದು ಏನಂತಂದ್ರೆ ಶ್ರಂಕ್ ಫ್ಯಾಕ್ಟರ್ ಅಂತ ಬಂತು. ಈಗ ಈ ಶ್ರಂಕ್ ಫ್ಯಾಕ್ಟರ್ ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು, ಅದಾದ್ಮೇಲೆ ಕ್ವಶನ್ ನ ಆನ್ಸರ್ ಮಾಡಬಹುದು. ಆಯ್ತಾ? ಬನ್ನಿ ನೋಡೋಣ ಏನಿದೆ ಶ್ರಂಕ್ ಫ್ಯಾಕ್ಟರ್ ಅಂತ. ಸೊ ಶ್ರಂಕ್ ಫ್ಯಾಕ್ಟರ್ ಆರ್ ಶ್ರಂಕ್ ರೇಷಿಯೋ ಅಂತ ಬರುತ್ತೆ. ಇಲ್ಲಿ ಬರೀತೀನಿ ನೋಡಿ, ಶ್ರಿಂಕೇಜ್ ರೇಷಿಯೋ, ಶ್ರಿಂಕೇಜ್ ರೇಷಿಯೋ, ರೈಟ್? ಶ್ರಿಂಕೇಜ್ ರೇಷಿಯೋ ಅದನ್ನ SR ಆರ್ SF ಇಂದ ನಾವು ಐಡೆಂಟಿಫೈ ಮಾಡ್ತೀವಿ. ಅದರ ಫಾರ್ಮುಲಾ ಏನಿದೆ? ಶ್ರಂಕ್ ಅಂತಂದ್ರೆ, ಈಗ ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ನಿಮಗೆ ಕೊಟ್ಟಿರ್ತಾರೆ ಒಂದು ಸ್ಕೇಲ್ ನ, ಬಟ್ ನೀವು ಆಕ್ಚುಯಲ್ ಡ್ರಾಯಿಂಗ್ ಮಾಡೋಕ್ ಹೋದಾಗ ಏನಾಗುತ್ತೆ? ಏನೋ ಚೇಂಜಸ್ ಆಗುತ್ತೆ, ಎನ್ವೈರನ್ಮೆಂಟಲ್ ಚೇಂಜಸ್ ಆಗಿ ನಿಮ್ಮ ಹ್ಯೂಮನ್ ಎರರ್ ಆಗಿ ನೀವು ಮ್ಯಾಪ್ ನ ಬೇರೆನೆ ಡ್ರಾ ಮಾಡಿರ್ತೀರ. ಸೊ ಅವಾಗ ಚೇಂಜ್ ಆಗುತ್ತೆ ತಾನೆ. ಸೊ ಅದಕ್ಕೆ ಇದು ಯೂಸ್ ಮಾಡ್ತೀವಿ ನಾವು, ಶ್ರಿಂಕೇಜ್ ರೇಷಿಯೋ ಅಂತ. ಸೊ ಅದ್ರದ್ದೇನಿದೆ? shrunk length divided by original length. Shrunk length by original length equals, ನೀವೇನ್ ಬರಿಬಹುದು? shrunk scale divided by original scale. shrunk scale divided by original scale. ಗೊತ್ತಾಯ್ತಾ? ಸೊ ಇದು ಶ್ರಿಂಕೇಜ್ ರೇಷಿಯೋ. ಸೊ ಇದ್ರ ರಿಲೇಟೆಡ್ ಇನ್ನೊಂದೆರಡು ಫಾರ್ಮುಲಾ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಕರೆಕ್ಟ್, ಈಗ ಯಾಕೆಂದ್ರೆ ಇವು ಮುಂದೆ ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ಕರೆಕ್ಟ್ ಡಿಸ್ಟೆನ್ಸ್ ಆನ್ ಮ್ಯಾಪ್ in terms of original scale. ಗೊತ್ತಾಯ್ತಾ? in terms of original scale ಇದೇನಾಗುತ್ತೆ? measure distance on the map divided by measure distance on map divided by shrunk factor. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದೆರಡು ಫಾರ್ಮುಲಾ ಬರುತ್ತೆ. ಇನ್ನೊಂದು ಯಾವುದು? ಇದು ಏರಿಯಾದಾಯ್ತು, ಇದು ಲೆಂತ್ ಆಯ್ತು. ಈಗ ಏರಿಯಾದ ಏನ್ ಬರುತ್ತೆ? ಕರೆಕ್ಟ್ ಏರಿಯಾ ಆನ್ ದ ಮ್ಯಾಪ್ in terms of original scale.
ಒರಿಜಿನಲ್ ಸ್ಕೇಲ್ ಇದೆ. ಒಂದು ನಿಮಿಷ, ತುಂಬಾ ದಪ್ಪ ಆಗ್ತಿದೆ ಇದು. ಒರಿಜಿನಲ್ ಸ್ಕೇಲ್. ಸೊ ಏನಾಗುತ್ತೆ ಇದ್ರ ಫಾರ್ಮುಲಾ ಬಂದ್ಬಿಟ್ಟು ಮೆಜರ್ಡ್ ಏರಿಯಾ ಆನ್ ಮ್ಯಾಪ್ using planimeter divided by shrink factor whole square. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ರೈಟ್, ಇನ್ನೊಂದು ಬರುತ್ತೆ, ಅದನ್ನು ಇಲ್ಲಿ ನಾನು ಬರಿತೀನಿ. ಫೋರ್ತ್ ಒನ್ ಏನ್ ಬರುತ್ತೆ, ಕರೆಕ್ಟ್ ವಾಲ್ಯೂಮ್, ರೈಟ್, ವಾಲ್ಯೂಮ್ ಅಂತ ಬರಿತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ವಾಲ್ಯೂಮ್. ಸೊ ವಾಲ್ಯೂಮ್ ಏನಿದೆ ಫಾರ್ಮುಲಾ, ಮೆಜರ್ಡ್ ವಾಲ್ಯೂಮ್ divided by measured volume on map divided by shrink factor whole cube. ಗೊತ್ತಾಯ್ತಾ? ಸೊ ಇವು 4 ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈಗ ಕ್ವಶನ್ ಗೆ ಬಂದ್ರೆ ಏನ್ ಕ್ವಶನ್ ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ದ ಎಸ್ಟಿಮೇಟಿಂಗ್ ದ ಕರೆಕ್ಟೆಡ್ ಏರಿಯಾ ಕೇಳ್ತಾ ಇರೋದು. ಏರಿಯಾ ಫಾರ್ಮುಲಾ ಎಲ್ಲಿದೆ, ಇದು ಇದೆ. ಥರ್ಡ್ ಒನ್ ಏರಿಯಾ ಫಾರ್ಮುಲಾ ಇದೆ. ಆಫ್ ಎ ಶ್ರಂಕ್ ಫ್ಯಾಕ್ಟರ್ ಅಂತ ಕೇಳ್ತಾ ಇರೋದು. ಏನಿದೆ ಅದ್ರದ್ದು, ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ದ ಶ್ರಂಕ್ ಫ್ಯಾಕ್ಟರ್. ಗೊತ್ತಾಯ್ತಾ? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ದ ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ಎಫ್ ಅಂತ ಬರುತ್ತೆ. ಸೊ ಈ 4 ಫಾರ್ಮುಲಾ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಶ್ರಿಂಕೇಜ್ ಆಫ್ ದ ಮ್ಯಾಪ್ ಇದ್ದಾಗ, ಲೆಂತ್ ಅಲ್ಲಿ ಚೇಂಜಸ್ ಇದ್ದಾಗ, ಏರಿಯಾದಲ್ಲಿ ಮತ್ತೆ ವಾಲ್ಯೂಮ್ ಅಲ್ಲಿ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಇಸ್ ದ ಅಪ್ಪರ್ ಲಿಮಿಟ್ ಆಫ್ ಎ ಸರ್ವೆ ಏರಿಯಾ ಸ್ಕ್ವೇರ್ ಕಿಲೋಮೀಟರ್ ಫಾರ್ ಎ ಯೂಸ್ ಆಫ್ ಪ್ಲೇನ್ ಸರ್ವೆ. ಗೊತ್ತಾಯ್ತಾ? ಪ್ಲೇನ್ ಸರ್ವೆಗೆ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಪ್ಲೇನ್ ಸರ್ವೆಗೆ ರೈಟ್. ಪ್ಲೇನ್ ಸರ್ವೆಗೆ ಎಷ್ಟು ಯೂಸ್ ಮಾಡ್ತೀವಿ, ವಿಚ್ ಒನ್ ಈಸ್ ಅಪ್ಪರ್ ಲಿಮಿಟ್. ನೋಡಿ ನಾನು ಏನ್ ಹೇಳಿದೆ, ಪ್ಲೇನ್ ಸರ್ವೆಗೆ ಇಟ್ ಶುಡ್ ಬಿ ಲೆಸ್ ದೆನ್ 195.5 ಕಿಲೋಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದೆ. ಬಟ್ ಒಂದು ಯಾವುದೋ ಒಂದು ಕಂಡೀಷನ್ ಅಲ್ಲಿ ಅದನ್ನ ಎಲ್ಲಿವರೆಗೂ ನಾವು ಏನಂತಂದ್ರೆ ಎಕ್ಸ್ಟೆಂಡ್ ಮಾಡಬಹುದು, ಅಲ್ಲಿವರೆಗೂ ನಾವು ಎಕ್ಸ್ಟೆನ್ಷನ್ ಕೊಡ್ಬೋದು ಅಂತಂದ್ರೆ 250 ಕಿಲೋಮೀಟರ್ ಸ್ಕ್ವೇರ್ ವರೆಗೂ, ರೈಟ್, 250 ಕಿಲೋಮೀಟರ್ ಸ್ಕ್ವೇರ್ ವರೆಗೂ ಅದನ್ನ ನಾವು ಎಕ್ಸ್ಟೆಂಡ್ ಮಾಡಿ ಕೊಡ್ಬೋದು. ದಟ್ ಇಸ್ 250 ಕಿಲೋಮೀಟರ್ ಸ್ಕ್ವೇರ್. ಓಕೆ, ಇಟ್ ಇಸ್ ಅಪ್ಪರ್ ಲಿಮಿಟ್ ಆಫ್ ಎ ಪ್ಲೇನ್ ಏರಿಯಾ, ಪ್ಲೇನ್ ಸರ್ವೆ. ನೆಕ್ಸ್ಟ್, a surveyor measures a distance between 2 points on a map of representative fraction 1/100 is 60 meter, but later he found that use wrong representative fraction 1:50. What is the correct distance between the 2 points? ನೋಡಿ, ಇವಾಗೇ ನಾನು ಫಾರ್ಮುಲಾ ಹೇಳಿದ್ದೆ ತಾನೆ. ಸೇಮ್ ಅದೇ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆ. ತುಂಬಾ ಸಿಂಪಲ್ ಇದೆ, ನಾನು ಹೇಳ್ಕೊಡ್ತೇನೆ. ಸೊ ಡಾಟಾ ಏನ್ ಕೊಟ್ಟಿದ್ದಾರೆ, ಪಟಾಪಟ್ ಅಂತ ಬರ್ಕೋಬೇಕು. ಫಸ್ಟ್ ಡಾಟಾ ಏನಿದೆ, ಮೆಜರ್ಡ್ ಲೆಂತ್ ಎಷ್ಟಿದೆ, 60, ರೈಟ್, 60 ಮೀಟರ್. ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್ ಆಫ್ ಯಾವುದು, ರಾಂಗ್ ಸ್ಕೇಲ್ ಯಾವ್ದಿದೆ, ರಾಂಗ್ ಸ್ಕೇಲ್ ಎಷ್ಟಿದೆ, ಅದು ರಾಂಗ್ ಸ್ಕೇಲ್ ಏನಿದೆ 1:50 ಇದೆ ತಾನೆ, 1:50 ಇದೆ. ಆರ್ ಇದನ್ನ ನಾನು ಹೆಂಗ್ ಬರಿಬಹುದು, 1/50 ಅಂತ ಬರಿಬಹುದು. representative fraction of correct scale is equal to ಎಷ್ಟು, 1:100. so 1/100. ಓಕೆ, ಸೊ ಕರೆಕ್ಟ್ ಲೆಂತ್ ನ ಫಾರ್ಮುಲಾ ಏನಿದೆ, ಕರೆಕ್ಟ್ ಲೆಂತ್ is equal to ಏನಿದೆ ಇದು, 1/50 divided by 1/100, right, into 60 equals 120. ಸಾರಿ, ಇದು 60. ಸೊ ಇದು 120 ಮೀಟರ್ ಆಗುತ್ತೆ, ಇದು 120 ಮೀಟರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಕರೆಕ್ಟೆಡ್ ಲೆಂತ್. ಗೊತ್ತಾಯ್ತಾ? ಇದು ಕರೆಕ್ಟೆಡ್ ಲೆಂತ್ ಆಫ್ ದಿಸ್ ಆಫ್ಟರ್ ದ ಕರೆಕ್ಷನ್. ಸಿಂಪಲ್ ಆಗಿದೆ, ಆಯ್ತಾ? ಸಿಂಪಲ್ ಆಗಿದೆ ತಾನೆ. ಈ ತರ ನೀವು ಮಾಡಬಹುದು ಸಿಂಪಲ್ ಆಗಿ. ಸೊ ವಾಟ್ ಇಸ್ ದ ಆನ್ಸರ್, 120 is the answer for this given question, right? Next question ಹೋಗೋಣ. Next, which of the following scale of the map is not affected due to the
ಶ್ರಿಂಕೇಜ್ ಆಫ್ ದಿ ಮ್ಯಾಪ್. ನೋಡಿ, ಇಂಜಿನಿಯರ್ ಸ್ಕೇಲ್ ಅಂದ್ರೆ ಏನು ಹೇಳಿದ್ದೆ, ಶ್ರಿಂಕೇಜ್ ಆಫ್ ದಿ ಮ್ಯಾಪ್ ಇಂದ ಅಂದ್ರೆ ಈಗ ಶ್ರಿಂಕೇಜ್ ಏನು ಗೊತ್ತಾಯ್ತಾ? ಇದು ನೋಡಿ, ಶ್ರಿಂಕೇಜ್ ಅಂದ್ರೆ ನೀವು ಏನೋ ಒಂದು ಕೊಟ್ಟಿರ್ತಾರೆ, ನೀವು ಏನೋ ಒಂದು ಮಾಡಿರ್ತೀರಾ, ಚೇಂಜಸ್ ಆಗಿರುತ್ತೆ, ಅದರಿಂದ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಇಂಜಿನಿಯರ್ ಸ್ಕೇಲ್ ಏನಿದೆ ಆಲ್ರೆಡಿ ಹೇಳಿದೀನಿ. ಗ್ರಾಫಿಕಲ್ ಸ್ಕೇಲು, ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್, ಇವೆರಡು ನಿಮ್ಗೆ ಗೊತ್ತಿಲ್ಲ. ರಿಪ್ರೆಸೆಂಟೇಟಿವ್ ಫ್ರಾಕ್ಷನ್ ಗೊತ್ತಿದೆ. ಸೊ ಇದರಲ್ಲಿ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ, ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಗ್ರಾಫಿಕಲ್ ಸ್ಕೇಲ್ ಅಂತ ಬರುತ್ತೆ. ಇದರ ಆನ್ಸರ್ ಏನಿದೆ? ಗ್ರಾಫಿಕಲ್ ಸ್ಕೇಲ್. ಸೊ ನೀವು ನೋಡಿರ್ಬೋದು ಗ್ರಾಫಿಕಲ್ ಸ್ಕೇಲ್ ಯಾವ ತರ ಇರುತ್ತೆ. ನೋಡಿ, ಈ ತರ ಎಲ್ಲಾ ಡ್ರಾಯಿಂಗ್ ಶೀಟ್ಸ್ ಮೇಲೆ ಡ್ರಾ ಮಾಡಿರ್ತಾರೆ. 0, ರೈಟ್, 10, 20, 30 ಅಂತ ಈ ತರ ಡ್ರಾ ಇರುತ್ತೆ. ಅದಾದ್ಮೇಲೆ ಈ ತರ ಇರುತ್ತೆ ನೋಡಿ, ಈ ತರ ನೋಡಿರ್ತೀರಾ. ಸೊ ಇದು ಏನಿದೆ, ಇದು ಗ್ರಾಫಿಕಲ್ ಸ್ಕೇಲ್ ಇದೆ. ಸೊ ಗ್ರಾಫಿಕಲ್ ಸ್ಕೇಲ್ ಅಂದ್ರೆ ಏನು? ಸೊ ಗ್ರಾಫಿಕಲ್ ಸ್ಕೇಲ್ ಇಸ್ ಎ ಲೈನ್ subdivided into the place distance corresponding to the convenient unit of a length on the ground, right? So convenient ಆಗಿ ನೀವು ಗ್ರೌಂಡ್ ಮೇಲೆ ಏನ್ ಮಾಡ್ತೀರಾ ಅದು ಇದೆ ಅದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಗ್ರಾಫಿಕಲ್ ಸ್ಕೇಲ್ ಮಾಡೋದ್ರಿಂದ, ಮ್ಯಾಪ್ ಅಲ್ಲಿ ಡ್ರಾ ಮಾಡೋದ್ರಿಂದ ಏನಾಗುತ್ತೆ, ಶ್ರಿಂಕೇಜ್ ಆಫ್ ದಿ ಶೀಟ್ ಆರ್ ಪೇಪರ್ ಯಾವಾಗ ನೀವು ಮಾಡ್ತೀರಾ ಅದು ಗ್ರಾಫಿಕಲ್ ಸ್ಕೇಲ್ ಮೇಲೆ ಏನೂ ಎಫೆಕ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಗ್ರಾಫಿಕಲ್ ಸ್ಕೇಲ್ ಅದು ಸೇಮೇ ಇರುತ್ತೆ, ಯಾವತ್ತು ಚೇಂಜ್ ಆಗೋದಿಲ್ಲ. ಗೊತ್ತಾಯ್ತಾ? ಸೊ ಇದು ಆನ್ಸರ್ ಬಂದ್ಬಿಟ್ಟು ಗ್ರಾಫಿಕಲ್ ಸ್ಕೇಲ್, ರೈಟ್. ನೆಕ್ಸ್ಟ್ ಕ್ವೆಶ್ಚನ್, ದ ಸ್ಕೇಲ್ ಇನ್ ವಿಚ್ 3 successive dimension ಕ್ಯಾನ್ ಬಿ ಮೆಜರ್ಡ್ ಎಟ್ ಎ ಟೈಮ್ ಈಸ್ ಕಾಲ್ಡ್ ಆಸ್, ರೈಟ್. ಸೊ ನೋಡಿ, ಈಗ ಎಟ್ ಎ ಟೈಮ್ ಅಲ್ಲಿ ಮೆಜರ್ ಮಾಡೋದು ಯಾವ್ದಿದೆ? ನಿಮಗೆ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂದ್ರೆ ಡಯಾಗನಲ್ ಸ್ಕೇಲ್. ನಾನು ಹೇಳಿದ್ದೆ. ಸೊ ಡಯಾಗನಲ್ ಸ್ಕೇಲ್ ನೋಡಿ, ಇಲ್ಲಿ ಹೇಳ್ತೀನಿ, ಡಯಾಗನಲ್ ಸ್ಕೇಲ್ ಇಂಪಾರ್ಟೆನ್ಸ್ ಏನಿದೆ ನಿಮ್ಗೆ ಗೊತ್ತಿದೆ. ಸೊ ಇದರಲ್ಲಿ ಏನ್ ಮಾಡ್ತೀವಿ, 3 ಯೂನಿಟ್ಸ್ ಇರುತ್ತೆ. 3 ಯೂನಿಟ್ಸ್ ನಿಮ್ಗೆ ಗೊತ್ತಿದೆ, ರೈಟ್. ಸೊ ಮೇನ್ ಯೂನಿಟ್, ಸಬ್ ಯೂನಿಟ್ ಮತ್ತೆ ಸಬ್ ಡಿವಿಷನ್ ಆಫ್ ದ ಸಬ್ ಯೂನಿಟ್ ಅಂತಾನು ಅನ್ಬೋದು, ರೈಟ್. ಇದೊಂದು ಪಾಯಿಂಟ್. ಸೊ ಡಯಾಗನಲ್ ಸ್ಕೇಲ್ ಅಲ್ಲಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇದು ಪ್ರಿನ್ಸಿಪಲ್ ಆಫ್ ಸಿಮಿಲಾರಿಟಿ ಮೇಲೆ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಸಿಮಿಲಾರಿಟಿ, ರೈಟ್. ಸಿಮಿಲಾರಿಟಿ ಆಫ್ ದಿ ಟ್ರಯಾಂಗಲ್ಸ್ ಮೇಲೆ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಸಿಮಿಲಾರಿಟಿ ಆಫ್ ದಿ ಟ್ರಯಾಂಗಲ್ಸ್ ಮೇಲೆ ಇರುತ್ತೆ, ರೈಟ್. ಸೊ ಇವೆರಡು ಡಿಸ್ಟೆನ್ಸ್ ಮೆಜರ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಪ್ಲೇನ್ ಸ್ಕೇಲ್ ಅಂತ ಇದೆ. ಪ್ಲೇನ್ ಸ್ಕೇಲ್ ಬಗ್ಗೆ ಏನ್ ಹೇಳೋದು? ಸಿಂಪಲ್ ಆಗಿದೆ. ಪ್ಲೇನ್ ಸ್ಕೇಲ್ ಇಂಪಾರ್ಟೆಂಟ್ ಇದೆ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಪ್ಲೇನ್ ಸ್ಕೇಲ್. ಸೊ ಪ್ಲೇನ್ ಸ್ಕೇಲ್ ಅಲ್ಲಿ ಏನಿರುತ್ತೆ, ಇದರಿಂದ ಏನ್ ಮಾಡ್ತೀವಿ ಅಂತಂದ್ರೆ 2 consecutive ರೀಡಿಂಗ್, 2 ಯೂನಿಟ್ಸ್ ಆರ್ 2 ರೀಡಿಂಗ್ಸ್ ಅಂತಾನು ಅನ್ಬೋದು. 2 ರೀಡಿಂಗ್ಸ್. ಸೊ 2 ರೀಡಿಂಗ್ಸ್ ಓದ್ತೀವಿ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಏನು, ಮೀಟರ್ ಆರ್ ಕಿಲೋಮೀಟರ್ ಅಂತ ಓದ್ಬೋದು. ಮೀಟರ್ ಆರ್ ಡೆಸಿಮೀಟರ್, ಗೊತ್ತಾಯ್ತಾ? ಈ ತರ ಓದ್ಬೋದು. ಫೀಟ್ ಆರ್ ಇಂಚಸ್, ಈ ತರ ನಾವು ಓದ್ತೀವಿ ಪ್ಲೇನ್ ಸ್ಕೇಲ್ ಅಲ್ಲಿ. ಡಯಾಗನಲ್ ಸ್ಕೇಲು ಆಯ್ತು. ನೆಕ್ಸ್ಟ್ ವರ್ನಿಯರ್ ಸ್ಕೇಲ್ ಅಂತ ಇರುತ್ತೆ, ಇಲ್ಲಿದೆ ನೋಡಿ. ನೆಕ್ಸ್ಟ್ ವರ್ನಿಯರ್ ಸ್ಕೇಲ್. ಸೊ ವರ್ನಿಯರ್ ಸ್ಕೇಲ್ ಏನಿದೆ? ಸೊ ವರ್ನಿಯರ್ ಸ್ಕೇಲ್ ನಾರ್ಮಲ್ ಆಗಿ ನೀವೇನು ವರ್ನಿಯರ್ ಯೂಸ್ ಮಾಡಿದಿರಲ್ಲ ಆ ತರನೇ ಇರುತ್ತೆ, ರೈಟ್. ಅದೇ ಇರುತ್ತೆ. ಯಾವಾಗ ನೀವು ಏನಂತಂದ್ರೆ ಡಯಾಗನಲ್ ಸ್ಕೇಲ್ ಯೂಸ್ ಮಾಡಕ್ ಆಗೋದಿಲ್ಲ, ಇನ್ಕನ್ವೀನಿಯನ್ಸ್ ಇರುತ್ತೆ, ಅವಾಗ ನಾವು ವರ್ನಿಯರ್ ಸ್ಕೇಲ್ ಯೂಸ್ ಮಾಡ್ತೀವಿ. ಇದನ್ನ 2 ಡಿವಿಷನ್ ಅಲ್ಲಿ ನಾವು ಮಾಡ್ತೀವಿ. ಒಂದು ವರ್ನಿಯರ್ ಸ್ಕೇಲು, ಒಂದು ಮೇನ್ ಸ್ಕೇಲ್. ನಿಮ್ಗೆ ಗೊತ್ತಿದೆ, ರೈಟ್. ಸೊ ಇದನ್ನ ಯೂಸ್ ಮಾಡ್ತಾರೆ. ಮೇನ್ ಸ್ಕೇಲ್ ಏನ್ ಮಾಡುತ್ತೆ, ಯೂನಿಫಾರ್ಮ್ಲಿ ಗ್ರಾಜುಯೇಟೆಡ್ ಇರುತ್ತೆ, ಮತ್ತೆ ಲೆಂತ್ಸ್ ನ ಮೆಜರ್ ಮಾಡಬಹುದು. ಯಾವುದು? ಮೇನ್ ಸ್ಕೇಲ್. ವರ್ನಿಯರ್ ಸ್ಕೇಲ್ ಅಂತಂದ್ರೆ ಆಕ್ಸಿಲರಿ ಸ್ಕೇಲ್ ಇರುತ್ತೆ, ಇದು ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಆಕ್ಸಿಲರಿ ಸ್ಕೇಲ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿದೆ, ಯಾವ್ದಿದು? ಕಾರ್ಡ್ ಸ್ಕೇಲ್ ಅಂತ ಇದೆ. ಕಾರ್ಡ್ ಸ್ಕೇಲ್. ಸೊ ಕಾರ್ಡ್ ಸ್ಕೇಲ್ ಅಂದ್ರೆ ಏನು ಗೊತ್ತಾ? ಇದು ಯಾವಾಗ ಮಾಡ್ತೇವೆ ಅಂದ್ರೆ, ಇಟ್ ಈಸ್ ಯೂಸ್ ಟು ಮೆಜರ್ ವಾಟ್ ಆರ್ ಕನ್ಸ್ಟ್ರಕ್ಟ್ ದ ಆಂಗಲ್ಸ್ ವೆನ್ ಎ ಪ್ರೊಟೆಕ್ಟರ್ ಇಸ್ ನಾಟ್ ಅವೈಲೇಬಲ್. ಪ್ರೊಟೆಕ್ಟರ್ ಇಲ್ಲ ನಿಮ್ಮ ಹತ್ರ, ಪ್ರೊಟೆಕ್ಟರ್ ಇಸ್ ನಾಟ್ ಅವೈಲೇಬಲ್. ಸೊ ಯು ಹ್ಯಾವ್ ಟು ಮೆಜರ್ ದ ಆಂಗಲ್ ಬೈ ಕಂಪೇರಿಂಗ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಕಾರ್ಡ್ಸ್. ಅಂದ್ರೆ ಕಾರ್ಡ್ಸ್ ನ ಯೂಸ್ ಮಾಡಿಬಿಟ್ಟು ಆಂಗಲ್ಸ್ ನ ನೀವು ಮಾಡಿದಾಗ ಅದನ್ನ ನಾವು ಏನಂತಂದ್ರೆ ಕಾರ್ಡ್ ಸ್ಕೇಲ್ ಅಂತ ಅಂತೀವಿ, ಗೊತ್ತಾಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್ ಇದೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕ್ಲಾಸು ಯಾವ ತರ ಅನಿಸ್ತು, ಇಲ್ಲಿವರೆಗೂ ಎಲ್ಲರೂ ಯಾರು ನೋಡಿದೀರಾ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದಟ್ ನಾವು ಏನೇ ಇಂಪ್ರೂವ್ಮೆಂಟ್ ಇದ್ರು ತರೋಕೆ ಇಷ್ಟಪಡ್ತೀನಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆನ್ ದಿಸ್ ದ ಸೇಮ್ ಸಬ್ಜೆಕ್ಟ್. ಓಕೆ, ಥ್ಯಾಂಕ್ ಯು.